ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. Smile please. ನಕ್ಕು ಮುತ್ತು ದುರ್ಸೋ ಹುಡುಗಿರಿಗೆ, ನಕ್ಕು ಹಲ್ಲು ದುರ್ಸ್ಕೊಳ್ಳೋ ಹುಡುಗರಿಗೆ, ಮಗುವಿನ ನಗು ಇರೋ ದೊಡ್ಡವ್ರಿಗೆ, ದೊಡ್ಡವರ ಹೃದಯ ಇರೋ ಮಕ್ಕಳಿಗೆ, ಎಲ್ರಿಗೂ ನಿಮ್ಮ ಆನಂದ್ ಕೇಳ್ಕೊಳ್ಳೋದು ಒಂದೇ. ಸೈಡ್ ಗಿಡ್ರಿ ನಿಮ್ ಟೆನ್ಷನ್ಗಳು. ಮತ್ತೆ ಬಂದಿದ್ದಾರೆ ಕಾಮಿಡಿ ಕಿಲಾಡಿಗಳು. ಇದು ಏಷ್ಯನ್ ಪೇಂಟ್ಸ್ ಅರ್ಪಿಸುವ ಕಾಮಿಡಿ ಕಿಲಾಡಿಗಳು ಸೀಸನ್ 4 ಸ್ಪೆಷಲ್ ಪಾರ್ಟ್ನರ್ ಝೆಡ್ ಬ್ಲಾಕ್ ಅಗರಬತ್ತೀಸ್, ಡಾಬರ್ ವಾಟಿಕಾ ನೀಲಿ ಬ್ರಿಂಗಾ, ಡಿಜಿಟಲ್ ಸ್ಟ್ರೀಮಿಂಗ್ ಪಾರ್ಟ್ನರ್ ZEE5. ವಾರ ಪೂರ್ತಿ ದುಡ್ದು ದಂಡಿರೋಂತ ಮೈ ಮನಸ್ಸುಗಳು ರಿಲ್ಯಾಕ್ಸ್ ಆಗ್ಬೇಕು, ನಕ್ಕು ಹಗುರ ಆಗ್ಬೇಕು ಅಂತಂದ್ರೆ ಅದಕ್ಕಿರೋ ಒಂದೇ ಒಂದು ಔಷಧಿ ಅಂದ್ರೆ ನಗು. ನಗ್ತಾ ಇದ್ರೆ ನರ ನಾಡಿ ಅಷ್ಟೇ ಅಲ್ಲ ರೀ, ನರ್ಕ ಕೂಡ ಸ್ವರ್ಗ ಆಗಿ ಬದಲಾಗುತ್ತೆ ಅನ್ನೋದು ನಮ್ಮ ಕಿಲಾಡಿಗಳ ವಾದ. ಸೊ ನಿಮ್ಮ ಟೆನ್ಷನ್ ಎಷ್ಟೇ ಇರ್ಲಿ, ನಾವ್ ಎಂಟ್ರಿ ಕೊಟ್ಟ ಮೇಲೆ ಅದೆಲ್ಲ ಗೋಲಿ ಮಾರ್ ಅಂತ ಹೇಳಿ ನಿಮ್ಮನ್ನೆಲ್ಲ ನಕ್ಕು ನೆಲ್ಸಕ್ಕೆ ಅಂತ ರೆಡಿಯಾಗಿ ಕೂತಿರೋ ನನ್ನ ಕಿಲಾಡಿ ಗ್ಯಾಂಗ್, ವೆಲ್ಕಮ್ ಟು ದಿ ಶೋ. ಇನ್ನು ನಮ್ಮ ಕಿಲಾಡಿಗಳಿಗೆ ಎದ್ದಾತದ್ವಾ ಜೋಶ್ ತುಂಬಕ್ಕೆ ಅಂತಾನೆ ಕೂತಿರೋ ನಮ್ಮ ಸೀನಿಯರ್ ಕಿಲಾಡೀಸ್, ವೆಲ್ಕಮ್ ಟು ದಿ ಶೋ. ಓಕೆ, ಈಗ ನಮ್ಮ ನಗುವಿನ ಯೂನಿವರ್ಸಿಟಿಯ ತ್ರಿವಳಿ ರತ್ನಗಳನ್ನ, ನಮ್ಮ ಲವ್ಲಿ ಜಡ್ಜಸ್ ನ ವೆಲ್ಕಮ್ ಮಾಡುವಂತ ಸಮಯ. ನಮ್ಮ ಮೊದಲ ಜಡ್ಜ್ ತಮ್ಮ ನಗುವಿನ ಮೂಲಕ ಸ್ಫೂರ್ತಿ ತುಂಬೋ ನಮ್ಮ ಸೆಟ್ ನ ಅನುರಾಗ ದೇವತೆ. ಸೊ ಲೆಟ್ಸ್ ವೆಲ್ಕಮ್ ಲೇಡಿ ವಾರ್ಡನ್ ಕ್ರೇಜಿ ಕ್ವೀನ್ ರಕ್ಷಿತಾಂಬೆ. ಓಕೆ, ನಮ್ಮ ಮುಂದಿನ ಜಡ್ಜ್. ಸೊ ಲೆಟ್ಸ್ ವೆಲ್ಕಮ್ ನವರಸ ನಾಯಕ, ರಾಯರ ಪ್ರೀತಿಯ ಸೇವಕ, ನಮ್ಮ ಸೆಟ್ ನ ಪ್ರಿನ್ಸಿಪಲ್ ಕಾಮಿಡಿ ಕಿಂಗ್ ಜಗಣ. ಅಂಡ್ ನಮ್ಮ ಭಟ್ರು ಅವರ ಚಿತ್ರೀಕರಣದಲ್ಲಿ ಬ್ಯುಸಿ ಇರೋದ್ರಿಂದ ಇವತ್ತಿನ ಚಿತ್ರೀಕರಣಕ್ಕೆ ನಾವು ಮಿಸ್ ಮಾಡ್ಕೊಂತ ಇದೀವಿ. ಮಿಸ್ ಯು ಭಟ್ರೆ, ಮಿಸ್ ಯು ಸೋ ಮಚ್. ಸಿ ಯು ಸೂನ್. ಇವತ್ತಿನ ಸಂಚಿಕೆಗೆ ಮತ್ತಷ್ಟು ಮೆರುಗು ತುಂಬಕ್ಕೆ ಒಬ್ರು ವಿಶೇಷ ಅತಿಥಿ ನಮ್ಮ ಕಾರ್ಯಕ್ರಮಕ್ಕೆ ಜೊತೆ ಆಗ್ತಾ ಇದ್ದಾರೆ. ಅವ್ರನ್ನ ನಾವೆಲ್ಲರಿಗ ಪ್ರೀತಿಯಿಂದ ಸ್ವಾಗತಿಸುವಂತ ಸಮಯ. ನೋಡಿ, ನೆನಪಿರ್ಲಿ, ಲೈಫ್ ಅಲ್ಲಿ ಏನೇ ಒತ್ತಡ ಬಂದ್ರು ಸರಿ, ಎಲ್ರು ಜೊತೆ ಆಗಿದ್ರೆ ಮಾತ್ರ ಜೀವನ ಹೂವಿನ ಪಲ್ಲಕ್ಕಿ ತರ ಇರುತ್ತೆ ಅಂತ ಹೇಳದಂತ ಗುಣವಂತ ಇವರು. ಸೊ ಲೆಟ್ಸ್ ವೆಲ್ಕಮ್ ಸ್ಯಾಂಡ್ಲ್ವುಡ್ ನ ಲವ್ಲಿ ಸ್ಟಾರ್ ಪ್ರೇಮ್. ಸಿಕ್ತಾರೆ ಎಲ್ಲಾದ್ರೂ ಸಿಕ್ತಾರೆ, ಬಿಚ್ಚೋರೆ ಸಿಕ್ತಾರೆ, ಯಾಕೆ ನಗ್ತಾರೆ ಸುಮ್ಮನೆ ನಗ್ತಾರೆ, ಬಿಚ್ಚೋರು ನಗ್ತಾರೆ, ಯಾಕೆ ಹುಚ್ಚು ಪ್ರೇಮವ ಮೆಚ್ಚ ಮಾನವ ಹಿಂಗೇನೆ ಶಿವ. ರಾಮಯ್ಯ ಉಸ್ತಾಪ ಬಿಚ್ಚೋರೆ ಉಸ್ತಾದು ಮಗ ಇದ್ದಂಗೆ ಹೇಳ್ತಿ ನೋ ದೇನಕ್ಕೆ ಸೈ ಅಂತೀನೋ. ಸಿಕ್ತಾರೆ ಎಲ್ಲರೂ ಸಿಕ್ತಾರೆ. ಲವ್ಲಿ ಸ್ಟಾರ್ ಪ್ರೇಮ್ ಗೆಳೆಯ ಕಾಮಿಡಿ ಕಿಲಾಡಿ ವೇದಿಕೆಗೆ ಹಾರ್ಟಿ ವೆಲ್ಕಮ್. ಥ್ಯಾಂಕ್ ಯು. ಜೋಡಿ ಸಂಗಮ ಆದಾಗ ಜೋಡಿಗಳ ಜೊತೆ ಬಂದು ನಮ್ಮ ಕಿಲಾಡಿಗಳ ಕಾಮಿಡಿ ನೋಡಿ ಸಖತ್ ಎಂಜಾಯ್ ಮಾಡಿದ್ರಿ. ಈಗ ಮತ್ತೆ ವೇದಿಕೆಗೆ ಬರ್ತಾ ಇದ್ದೀರಿ, ಹೇಗೆ ಅನ್ನಿಸ್ತಾ ಇದೆ? ನನಗೆ ನಗೋದು ಮತ್ತೆ ನಗ್ಸೋರ್ನ ಕಂಡ್ರೆ ನಗೋದು ನನಗೆ ತುಂಬ ಇಷ್ಟ ನನಗೆ. ಸೊ ಹಾಗಾಗಿ ನಾನು ಯಾವಾಗ ಟೈಮ್ ಸಿಗುತ್ತೆ ಬೇಜಾರಾಗುತ್ತೆ ಆಗೆಲ್ಲನೂ ನಾನು ಯೂಟ್ಯೂಬ್ ಓಪನ್ ಮಾಡಿ ಕಾಮಿಡಿ ಕಿಲಾಡಿಗಳನ್ನ ತುಂಬ ನೋಡ್ತಾ ಇರ್ತೀನಿ. ಸೊ ಏನಂದ್ರೆ ಈ ಒಂದು ಕಾಮಿಡಿ ಕಿಲಾಡಿಗಳು ವೇದಿಕೆಗೆ ಬಂದ್ರೆ ನನಗೊಂದು 20 ವರ್ಷ ಆಯುಸ್ಸು ಜಾಸ್ತಿ ಆಗ್ಬಿಡುತ್ತೆ, ಒಂದು 20 ವರ್ಷ ವಯಸ್ಸು ಕಮ್ಮಿ ಆಗ್ಬಿಡುತ್ತೆ. ಅದ್ರಲ್ಲೂ ನಮ್ಮ ಜಗಣ ಈ ಕಡೆ ಹೊಸ ಆ್ಯಕ್ಟ್ರು ಸ್ಯಾಂಡ್ಲ್ವುಡ್ಗೆ ಯಾರೇ ಬಂದ್ರು ಅವ್ರ ಲೈಫಲ್ಲಿ ಏನೇ ಡಿಪ್ರೆಷನ್ನು, ಏನೇ ಬೇಜಾರು ಗೀಜಾರು ಅಂತ ಏನೇ ಇದ್ರು ಅವ್ರದ್ದು ಒಂದು ಪಿಕ್ಚರ್ ನೋಡಿದ್ರೆ ಸಾಕು, ಒಂದು 10 ವರ್ಷಕ್ಕೆ ಆವಶ್ಯ ಎನರ್ಜಿ ಸಿಕ್ಬಿಡುತ್ತೆ. ಅದು ಯಾವಾಗಲೂ ಜಗಣ ನನಗೆ ಇನ್ಸ್ಪಿರೇಷನು. ಬರೀ ಅದೊಂದೇ ವಿಚಾರದಲ್ಲ, ಎಲ್ಲ ವಿಚಾರದಲ್ಲೂ. ಅಂಡ್ ಕ್ರೇಜಿ ಕ್ವೀನ್, ನಾನು ಯಾವಾಗಲೂ ಹೇಳ್ತಿರೋದು ಕ್ರೇಜಿ ಕ್ವೀನ್ ಅಲ್ಲ, ಅವ್ರಿಗೆ ಸೌತ್ ಕ್ವೀನ್ ಅಂತ ಕೊಡಬೇಕಾಗಿತ್ತು ಹೆಸರು. ಏನ್ ಗೊತ್ತಾ, ಆ ನಗು ಇದೆಯಲ್ಲ, ಬರೀ ಆ ನಗು ನೋಡ್ಕೊಂಡು ಯಾವನಾದ್ರೂ ಆತ್ಮಹತ್ಯೆ ಮಾಡ್ಕೊಳಕ್ ಹೋಗ್ತಾ ಇದ್ರೆ ಬರೀ ಆ ನಗು ನೋಡ್ಕೊಂಡು ಒಂದು ಜನ್ಮ ಪೂರ್ತಿ ಕಳೆದ್ಬಿಡ್ಬೋದು.
ಮಾತಾಡಿದಾಗ ಫಸ್ಟ್ ಅವ್ರ ಹೆಂಡತಿಗೆ ನೋಡೋದು ಇಶೀಸ್ ಯೋನು ರಿಯಲಿ ನಾನು ನಿಜ ಹೇಳ್ತೀನಿ ಆನಂದ್ ದ ಮೋಸ್ಟ್ ಅಮೇಸಿಂಗ್ ಕಪಲ್ ಇವರಿಬ್ರು ಯುನೋ ಕಾಂಪ್ಲಿಮೆಂಟ್ ಈಚ್ ಅದರ್ ನಾನ್ ನಿಜವಾಗ್ಲೂ ಅದಕ್ಕೆ ಅವಮ್ಮ ಅವನ್ನ ಎಲ್ಲೂ ಒಂಟಿ ಬಿಡಲ್ಲ. ಎಲ್ಲೋದ್ರು ಯಾಕೆ ಅಮ್ಮ ಜೊತೆಗೆ ಬರ್ತಾಳೆ ಅಂದ್ರೆ ಚಾಕ್ಲೇಟ್ ಇದ್ದಾಗ ಅವನ ಯಾರ ಕಡ್ಕೊಂಡ್ ತಿನ್ಕೊಂಡ್ಬಿಟ್ರೆ ನಮ್ಗೆ ಇಲ್ದಂಗೆ ಆಗೋಗ್ಬಿಟ್ಟು ಬರೀ ಪೇಪರ್ ಬಿಟ್ಟು ಯಾವ್ದಾದ್ರೂ ಹುಡುಗಿ ಬಿಟ್ಬಿಡ್ತಾರ ಅವ್ನಿಗೆ. ಇಲ್ಲ ರಕ್ಷಿತಾ, ಇದು ನನ್ನೊಬ್ಬನ ಒಪಿನಿಯನ್ ಅಲ್ಲ, ಅವಳು ಅಷ್ಟೇ ಯಾವಾಗ್ಲೂ ಹೇಳ್ತಾ ಇರ್ತಾಳೆ ಆ ಸ್ಮೈಲ್ ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ದಾರೆ ಅವತ್ತಿನವರೆಗೂ, ಆ ಚಾರ್ಮಿಂಗು ಫೇಸ್ ಅಲ್ಲಿ ಅಂತೆಲ್ಲ. ಥ್ಯಾಂಕ್ ಯು. ಸೊ ಹಾಗಾಗಿ ಈ ಇಬ್ರು ಲೆಜೆಂಡ್ ಜೊತೆನಲ್ಲಿ ಈ ಕಾರ್ಯಕ್ರಮದಲ್ಲಿ ಅವ್ರ ಜೊತೆನಲ್ಲಿ ಕುತ್ಕೊಳ್ಳೋಂತ ಒಂದು ಅದೃಷ್ಟ, ಆಪರ್ಚುನಿಟಿ ನನಗೆ ಜಿ ಕುಟುಂಬ ಕೊಟ್ಟಿದೆ. ಸೊ ಹಾಗಾಗಿ ಜಿ ಕುಟುಂಬಕ್ಕೆ ಸ್ಪೆಷಲ್ ಆಗಿ ನನ್ನ ಆತ್ಮೀಯ ಸ್ನೇಹಿತ ರಾಘು ಹುಣಸೂರಿಗೆ ಇಬ್ಬರಿಗೂ ಸಹ ನಾನು ಎಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ ಪಡ್ತೀನಿ. ಇಲ್ಲಿ ಇರ್ತಕ್ಕಂಥ ಕಂಟೆಸ್ಟೆಂಟ್ಸು, ಟೆಕ್ನಿಷಿಯನ್ಸು, ಸೊ ಇಲ್ಲೆಲ್ಲರ ಜೊತೆಲಿ ಬಂದಿದ್ದು ನನಗೆ ತುಂಬಾ ಖುಷಿ. ಕಾಮಿಡಿ ಕಿಲಾಡಿಗಳನ್ನು ವೇದಿಕೆ ಹೆಚ್ಚಾಗಿ ನೀನಿದೆಯಾ ನನ್ನ ಗೆಳೆಯ. ಸೊ ಹೀಗಾಗಿ ಸೊ ಇಂಥ ಒಂದು ಇದರಲ್ಲಿ ಪಾರ್ಟ್ ಆಫ್ ದ ಫ್ಯಾಮಿಲಿ ಆಗಿದ್ದೀನಿ ಅದು ನನ್ಗೆ ಬಹಳ ಹೆಮ್ಮೆ ಗೆಳೆಯ. ಸೂಪರ್ 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 ಅಬ್ಬ, ಸಖತ್ ಎಂಜಾಯ್ ಮಾಡೋಣ. ಬನ್ನಿ ಬರ್ಲಿ ಜೋ ಚಪ್ಪಾಳೆ. ಸಿಕ್ತಾರೆ ಸಿಕ್ತಾರೆ ಎಲ್ಲಾದ್ರೂ ಸಿಕ್ತಾರೆ, ಬಿಚಾರೆ ಸಿಕ್ತಾರೆ ಯಾಕೆ ಯಾಕೆ ನಕ್ತಾರೆ ನಕ್ತಾರೆ ಸುಮ್ಮನೆ ನಕ್ತಾರೆ, ಬಿಚಾರು ನಕ್ತಾರೆ ಯಾಕೆ ಯಾಕೆ ಹುಚ್ಚುತ್ತೆ ಓಕೆ, ನಮ್ಮ ಲವ್ಲಿ ಜಡ್ಜಸ್ ಬಂದಾಯ್ತು. ಇನ್ಯಾಕ್ ತಡ, ಇವತ್ತಿನ ಮೊದಲನೇ ಆಕ್ಟ್ ಕಡೆಗೆ ಹೋಗೋಣ. ಒಳಗೆ ಸೇರಿದರೆ ಗುಂಡು, ಹುಡುಗಿ ಆಗೋಳು ಗಂಡು ಅಂತ ನಮ್ಮ ಮಾಲಾಶ್ರೀ ಮೇಡಮ್ ಜಮಾನ್ದಲ್ಲೇ ಎಲ್ಲ ಗಂಡಸರಿಗೂ ವಾರ್ನಿಂಗ್ ಕೊಟ್ಟಿದ್ದಾರೆ. ಯಾಕಂತಂದ್ರೆ ಹೆಣ್ಣು ಸೈಲೆಂಟ್ ಆಗಿದ್ರೆ ಮಾತ್ರ ನೋಡಕ್ ಚಂದ, ಅಪ್ಪಿ ತಪ್ಪಿ ವೈಲೆಂಟ್ ಆದ್ಲೋ ಈ ತರ ಎಡವಟ್ಟಾಗುತ್ತೆ ಅನ್ನೋ ಕಥೆನ ಆಕ್ಟ್ ಮೂಲಕ ಪರ್ಫಾರ್ಮ್ ಮಾಡಕ್ಕೆ ಬರ್ತಾ ಇದ್ದಾರೆ ಮಂಗಳೂರಿನ ರಾಘವೇಂದ್ರ ರೈ, ಪಿಂಕಿ ರಾಣಿ, ಹಾಸನದ ಮಂಜುಳಾ, ಮಂಡ್ಯದ ಗಿಲ್ಲಿ ನಟ ನಟರಾಜ್, ಮೈಸೂರಿನ ರವಿ ಹಾಗೂ ಯಲ್ಲಾಪುರದ ಶುಭಲಕ್ಷ್ಮಿ. ಅಪರಂಜಿ ಚಿನ್ನವು ನನ್ನ ಮನೆಯ ದೇವತೆ, ಗುಲಗಂಜಿ ದೋಷವು ದೋಷವು ಇರದ ಬಾಳ ಸ್ನೇಹಿತೆ, ಬಾಳೋ ಮಲ್ಲಿಗೆ ಹೂವ್ಯಾಕೆ ಶಿಲೆಯ ಬಾಲಿಕೆ ಅವಳ್ಯಾಕೆ ಹೋಲಿಕೆ. ನಮಸ್ಕಾರ ಜಜಸ್, ನಾವಿಬ್ಬರು ಅನ್ಯೋನ್ಯ ದಂಪತಿಗಳು. ಎಷ್ಟು ಅನ್ಯೋನ್ಯ ಅಂದ್ರೆ ಒಂದೇ ಬೆಡ್ಡಲ್ಲಿ ಲೂಡ ಆಡ್ತೇವೆ, ಒಂದೇ ಚಾಪೆಯಲ್ಲಿ ಕೇರಂ ಮಾಡ್ತೀವಿ. ನನ್ನ ಹೆಸರು ಕೇಶವ, ಇವಳ ಹೆಸರು ಕಾಂಚನ. ಕಾಂಚನ ಅದೇ ಕ್ಷಣ. ನಾನೊಂದು ಮೀಟಿಂಗಿಗೆ ಮೈಸೂರಿಗೆ ಹೋಗ್ತಾ ಇದ್ದೀನಿ, ನಾಳೆ ಬರುವಾಗ ಲೇಟ್ ಆಗುತ್ತೆ. ಹೌದಾ? ಬೇಗ ಹೋಗಿ ನಿಧಾನಕ್ಕೆ ಬಂದ್ಬಿಡ್ರಿ. ಗೋಪಾಲ, ಬಾಗ್ಲ ಹಾಕೋ, ಅಯ್ಯೋ ಚಿಲ್ಕ ಹಾಕೋ. ಬಾಯ್. ರಕ್ಷಿತಾ ಮೇಡಮ್, ನನ್ ಗಂಡ ಮೈಸೂರಿಗೆ ಹೋದ್ರು, ಮನೇಲಿ ನಾನು ಒಬ್ಳೇ ಇದ್ದೀನಿ, ಫುಲ್ ಜಮಾಯಿಸ್ಬಿಡೋದೆ. ಏಳುವರೆಗೆ ತುಟಿ ಒಣಗತ್ತೆ, ಏನು ಮಾಡೋಣ? ಲೇ, ನಾನು ಹೇಳಿದೆಲ್ಲ ತಂದಿದ್ದೀರೇನ್ರೆ? ಎಲ್ಲ ರೆಡಿ ಕಣೆ. ಎಲ್ಲಿಂದ ತಂದಿಯೇ? ಲೆವೆಲ್ಸ್ ಇಂದ. ಅಯ್ಯೋ, ಫುಲ್ ಸಖತ್ತಾಗಿರುತ್ತೆ, ಜಮಾಯಿಸ್ಬಿಡೋಣ ಕಣೆ. ಕಾಂಚನ, ನಿನ್ ಗಂಡ ಬೇಗ ಬರಲ್ಲ ಅಲ್ವೇನೆ? ನೋ ವೇ, ಚಾನ್ಸೇ ಇಲ್ಲ ಕಣೆ. ನಾನಿಲ್ವಾ? ಕುಡಿಯೋದಕ್ಕೆ ಮೊದ್ಲೇನೆ ಈ ಅವತಾರ, ಕುಡಿದ್ಮೇಲೆ ಥ್ಯಾಂಕ್ ಯು ಸರ್. ಶುರು ಮಾಡ್ಕೊಳ್ಳೋಣ. ಏನೇ ಮಾಡ್ತಿದೀಯಾ? ನಟ ಹಿಂಗೆ ಅಂತ ಕಣೆ ಓಪನ್ ಮಾಡೋದು. ಅದ ಹಂಗಲ್ಲ ಮತ್ತೆ ಇದನ್ನ ಎಲ್ಲಿಂದಾನೆ ಕಲ್ತೆ ನೀನು? ಸೂರಜ್ ಹೇಳ್ಕೊಟ್ಟ. ಲೇ, ಕೋಚ್ ಕಡ್ರೆ. ಇದೇನೇ ಮಾಡ್ತಾ ಇದೀಯಾ? ಅದು ಸೂರಜ್ ಹೇಳಿದಾನೆ, ಕುಡಿಯಕ್ ಮುಂಚೆ ಹಿಂಗೆ ಮಾಡ್ಬೇಕಂತೆ. ಯಾಕಂತೆ? ಒಂದು ಭೂಮಿಗೆ, ಒಂದು ಆಕಾಶಕ್ಕೆ, ಇನ್ನೊಂದು ಕುಡುಕರಿಗೆ. ಅದು ರಾ ಕಣೆ. ಹಂಗೆ ಕುಡ್ದೆ ಕಳ್ ಸುಟ್ಟೋಗ್ಬಿಡುತ್ತೆ, ನೀರ್ ಮಿಕ್ಸ್ ಮಾಡ್ಕೊಂಡು ಕುಡಿಬೇಕಂತೆ. ಯಾರು ಹೇಳಿದ್ದು? ಬಿಟ್ಟಲ್ ಕರೆಕ್ಟ್. ಒಂದ್ ನಿಮಿಷ. ಏನೇ ಮಾಡ್ದೆ? ಮಿಕ್ಸಿಂಗ್ ಸಕ್ಕದಾಗಿದೆ ಕಣೆ. ಏನ್ ಚಂದ ಕಾಣಿಸ್ತಾಳ
ಸೀಕೆರಮ್ಮವ್ವ ಚೆಂದ ಕಾಣಿಸ್ತಾಳಂ ಸೀಕೆರಮ್ಮವ್ವ ನಾನು ಸೇರ್ದ ಅಂದ್ರೆ ಎಂತ ಮಜುವವ್ವ ನಮ್ಮವ್ವ ಎಂತ ಮಜುವವ್ವ ನನ್ ಗಂಡನ್ ದುಡ್ಡೆಲ್ಲ ಹಾಳಾಗೋದ್ರು ಪರವಾಗಿಲ್ಲ ನೀವು ಮಾತ್ರ ಜೊತೆಗಿರ್ಬೇಕು ಸೀಕೆರಮ್ಮವ್ವ ನೀನು ಮಾತ್ರ ಜೊತೆಗಿರ್ಬೇಕು ಸೀಕೆರಮ್ಮವ್ವ ನಮ್ಮವ್ವ ಸೀಕೆರಮ್ಮವ್ವ ಅದು ಆನ್ಲೈನ್ ಅಲ್ಲಿ 90 ಆರ್ಡರ್ ಮಾಡಿದ್ದೆ ಸಾರಿ 90 ಆರ್ಡರ್ ಮಾಡಿದ್ದೆ ಕಣೆ ಬಂದಿರ್ಬೇಕು ನೋಡ್ಕೊಂಬರಲ್ಲ ಕೇರ್ಫುಲ್ ಮಾ ಓಕೆ ಎಂಜಾಯ್ ಮಾ ಜಯ ನಿನ್ ಗಂಡ ಬಂದಾನೆ ಕಣೆ ಅಚ್ಚನ ಓಹೋ ಸುಷ್ಮಾ ಗ್ರೀಷ್ಮಾ ಬಂದು ಬಿಟ್ಟಿದ್ದಾರೆ ಈಗ ಬಂದು ಈಗ ಯಾಕೆ ಹೆದರ್ತೀರಾ ಎಂಜಾಯ್ ಎಂಜಾಯ್ ಎಲ್ಲರೂ ಒಳ್ಳೆಯವರಾದ್ರೆ ನಿಮ್ಮಂತವ್ರು ಎಲ್ಲಿ ಸಿಗ್ತಾರೆ ಪಾರ್ಟಿ ಮಾಡಿ ನಾನು ಹೋಗಿ ರಪಕ್ಕ ಬಂದು ಜಾಯಿನ್ ಆಗ್ತೀನಿ ಗ್ರೇಟ್ ಬ್ರೋ ಬ್ರೋ ಐ ಲವ್ ಯು ಬ್ರೋ ಅದು ನಂದು ಕಣೆ ಜಸ್ಟ್ ಲೈಕ್ ಬ್ರೋಮ ಓಕೆ ಅಮ್ಮ ಓಕೆ ಐ ಲವ್ ಯು ಕಚನ ಏನಮ್ಮ ನೀ ಗಂಡ ತುಂಬಾ ಒಳ್ಳೆಯವನು ಅನ್ಸುತ್ತೆ ಕಣೆ ನಂಗೂ ಇವತ್ತೇ ಕಣೆ ಗೊತ್ತಾಗಿರೋದು ನೀವೇನು ಹೇಳ್ರೆ ಈ ಎಣ್ಣೆಲಿ ಒಂದು ಪವರ್ ಇದೆ ಅಲ್ವಾ ರಕ್ಷಿತಾ ಮೇಡಮ್ ಕಚನ ಅದಕ್ಕೆ ಅಲ್ವೇನಮ್ಮ ನಮ್ಮ ಮಾಲಶ್ರೀ ಮೇಡಮ್ ಹೇಳಿರೋದು ಒಳಗೆ ಸೇರಿದರೆ ಗೊಂಡು ಹುಡುಗಿ ಆಗುವಳು ಗಂಡು ಬಿಸಿಯಾಗಿದೆ ನಶೆ ಏರಿದೆ ಮಿತಿ ಮೀರಿದ ಜೋಪಾನ ಬಿಸಿಯಾಗಿದೆ ನಶೆ ಏರಿದೆ ಮಿತಿ ಮೀರಿದ ಜೋಪಾನ ಏನಿದು ಲೇಡೀಸ್ ಸಂಭ್ರಮ ಜಾಸ್ತಿ ಆಗಿಬಿಟ್ಟಿದೆ ಹೌದು ಕಣ ಟಕಲ್ಯಾ ಟಕ್ಲಿಯಾಣ ಹೌದು ಕಣ ಬಾಂಡ್ಲಿ ಬಾಟ್ಲಿನ ಹೌದು ಕಣ ಬೋಳ ಓಡೋಣ ಜಗ್ಗಣ್ಣ ಇನ್ನೂ ಸ್ವಲ್ಪ ಹೊತ್ತು ಬಿಟ್ಟರೆ ನನ್ನನ್ನೇ ಹರಿದಾಕ್ತಾರೆ ಪಾರ್ಟಿ ಇಸ್ ಓವರ್ ಗೆಟ್ ಔಟ್ ಗೆಟ್ ಔಟ್ ನೀ ಗಂಡ ಏನ ನಮ್ಮನ್ನ ಬಿಡಿ ಅಂತವ್ನೆ ಹಂಗನೇನೆ ಲೇ ಶವ ಕೇಶವ ಬಗ್ಗೆ ಮಗನೇ ತಲೆಯಲ್ಲಿ 3 ಕೇಶ ಇಲ್ಲ ಮಗನೇ ನಿನಗೆ ನೀನು ಕೇಶವನೇನೋ ನನ್ನ ಫ್ರೆಂಡ್ಸ್ನ ಹೊರಗಡೆ ಹೋಗೋಣಟ್ಟು ದರ್ರನೆ ನಿನಗೆ ಎಲ್ಲದಿಯಾ ಎಷ್ಟು ದೊರ್ರದ್ರೆ ನನ್ನ ಫ್ರೆಂಡ್ನೇ ಹಚ್ಚೋಗಂತೇನಲ್ಲ ನೀನು ನೀವು ಬರಲಿ ಕುತ್ಕೊಂಡು ಪೊಚ್ಕೊಳ್ಳುವಾಗ ನಾವು ಬಂದು ಸ್ಟಾಪ್ ಮಾಡ್ರ ಅಂತಂದ್ರೆ ಮಾಡ್ತೀರೇನೋ ನೀವು ನನಗೆ ಮಾತ್ರ ಗಂಡನ್ಗೆ ಟಾರ್ಚರ್ ಕೊಡೋ ಭಾಗ್ಯ ಇದೆ ನಮ್ಗೂ ಸೌಭಾಗ್ಯನೇ ಇಲ್ವಲ್ಲ ಅಕ್ಕ ನಮಗೂ ಐತೆ ನಮ್ಮನೇಲಿ ಇದಾವಲ್ಲ ನಾಯಿಗಳು ಅವು ಕಳ್ಸೋಣ ಅದಕ್ಕೆ ರುಬ್ಬಣ ಕರೆಕ್ಟ್ ಆಗಿ ಹೇಳ್ದೆ ಕಣೆ ಕರ್ಸ ಫ್ರೆಂಡ್ ಕರ್ಸ ಬೇಡ ಕಣೆ ಅವ್ರು ಬ್ಯುಸಿ ಇರ್ತಾರೆ ಹೆಂಡತಿ ಮನೇಲಿಲ್ಲ ಅಂತೇಳಿ ಇಮಿಡಿಯೇಟ್ ಆಗಿ ಇಲ್ಲಿರ್ತಾರ ಯಾಕಪ್ಪ ನೀವು ಕುಡಿತೀರಾ ಗರ್ಲ್ ಫ್ರೆಂಡ್ಸ್ ಕಮಾನ್ ಕಮಾನ್ ಹಲೋ ಸುಧಮ್ಮ ನನ್ನ ಹೆಂಡತಿ ಮನೆಯಲ್ಲಿಲ್ಲ ಆ ಗುಣವಂತನನ್ನು ಕರ್ಕೊಂಡು ಮನೆಗೆ ಬಾರೋ ಎಣ್ಣೆ ಪಾರ್ಟಿ ಮಾಡೋಣ 7ವರೆಗೆ ತುಟಿ ಒಣಗತ್ತೆ ಏನು ಮಾಡೋಣ ಹಾಳು ಎಣ್ಣೆ ಚಟ ಬಿಡಬೇಕು ಕಮ್ಮಿ ಕುಡಿಯೋಣ ಎಣ್ಣೆ ಬಿಡೋದಕ್ಕೆ ಇಟ್ಟಿರುವ ಪಾರ್ಟಿ ಇದು ಬನ್ನಿ ಎಣ್ಣೆ ಬಿಡೋಣ ನಾಳೆಯಿಂದ ನಾವು ಬಾಟ್ಲಾಣೆ ಕುಡಿಯೋದಿಲ್ಲ ರೇಮಣ್ಣ ನಮ್ಮ ಲೈಫು ಹೆಂಗೆ ಅಂದ್ರೆ ಡೈಲಿ ದುಡಿ ಫುಲ್ ಕುಡಿ ಮನೆಗೆ ನಡಿ ಮನೆಗೆ ಹೋಗಿದ ತಕ್ಷಣ ಹೆಂಡತಿ ಹಾಕೊಂಡ್ ಜಡಿ ಕೇಶು 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 ಹೆಂಡತಿ ಇಲ್ಲ ಅಂದ ತಕ್ಷಣ ಮನೆಗೆ ಕರೆದು ಬಿಟ್ಟಿದ್ಯಲ್ಲೋ ಟೈಮ್ ಕೇಶು ಇದೇನು ಮುಂಚೆನೆ ಹಾಕ್ಬಿಟ್ಟಿದೆ ಎಣ್ಣೆನ ಅದು ನೀವು ಬರ್ತೀರ ಅಂತೇಳಿ ಸ್ವಲ್ಪ ಸ್ವಲ್ಪ ಹಾಕಿದ್ದೆ ಲೇಟ್ ಆಯ್ತಲ್ಲ ರಿಟರ್ನ್ ಮಿಸ್ ಮಾಡಿದೆ ಸೂಪರ್ ಸೂಪರ್ ನೋಡು ನೋಡು ಹೆಂಡತಿ ಇಲ್ದಿರೋ ಮನೆ ಎಷ್ಟು ಪ್ರಶಾಂತವಾಗೈತೆ ನೋಡು ನನ್ನ ಹೆಂಡತಿ ನೋಳೆ ಇಟಿಂಬಿ ಇದ್ದಂಗೆ ಅವಳು ನಾನೇ ಮನೆಯಿಂದ ಆಚೆ ತಳ್ಳಿದ್ರು ಹೋಗಲ್ಲ ಅಂತಲೇ
ಏ ಹಾಗೆಲ್ಲ ಮಾತಾಡಬಾರ್ದು. ದೊಡ್ಡವರು ಏನ್ ಹೇಳಿದ್ದಾರೆ? ಹೆಂಡತಿಯೊಬ್ಬಳು ಹತ್ತಿರವಿದ್ದರೆ ನನಗದು ಕೋಟಿ ರೂಪಾಯಿ. ಎಂಟಿ ಪರ ವಯಸ್ಸಿಗೆ ಮಾತಾಡ್ಬೇಡ ನೀನು. ಏ ಹೆಂಡತಿಯರು ಮನೆ ದೇವತೆ ಕಂಡ್ರು. ಅಲ್ಲೇ ಭೂಮಿ ಮೇಲೆ ವಾರು ಆಮೇಲೆ ಬಾರು ಜಾಸ್ತಿ ಆಗಿರೋದು ಎಣ್ಣಿಂದ ಕಣೋ. ಇವನು ಯಶು ಏನೋ ಈ ಟೈಮಲ್ಲಿ ಒಂದು ಕೋಳಿ ಇದ್ದಿದ್ರೆ ಚೆನ್ನಾಗಿರೋದು ಕಣೋ. ಅಲ್ಲಿ ಇದೆಲ್ಲ ತಿನ್ನು. ಈ ಕೋಳಿ ಅಲ್ಲ ಕಣೋ, ನಮ್ ಪ್ರೇಮಣ್ಣನ್ ಸಿನಿಮಾ ನೋಡಿಲ್ವಾ ಜೊತೆಯಲ್ಲಿ ಐಟಮ್ ಸಾಂಗ್ ಅಲ್ಲಿ ಬರುತ್ತಲ್ಲ ಕೋಳಿ, ಆ ತರ ಕೋಳಿ ಇದ್ದಿದ್ರೆ. ಪ್ರೇಮಣ್ಣ ಇವ್ರಿ ಸಲ ತಂದೂರಿ ಹಾಕ್ತಾರೆ. ಅದು ಬರೀ ಕೋಳಿ ಅಲ್ಲ, ನಾಟಿ ಕೋಳಿ. ಒಂದು ಕೋಳಿ ಕರ್ಸುವಂತೆ ಮೂರ್ ಕೋಳಿ ಕರ್ಸ್ಬಿಟ್ಟಿದ್ಯಲ್ಲೋ. ವೆರೈಟಿ ಒಂದು ನಾಟಿ, ಒಂದು ಗಿರಿರಾಜ, ಒಂದು ಬಾಯ್ಲರು. ಹೌದು ಪ್ರೇಮಣ್ಣ, ಮಿನಿಮಮ್, ಮೀಡಿಯಮ್, ಮ್ಯಾಕ್ಸಿಮಮ್. ಕೇಶು ನನಗೆ ಮಿನಿಮಮ್ಮೇ ಇರ್ಲಿ ಕಣೋ. ಕೇಶು ನನಗೆ ಕುಳ್ಳಿನೇ ಇರ್ಲಿ ಕಣೋ. ಮೂರು ಕಳ್ಳ ನೀನು. ನೋಡ್ರು ಒಂದ್ಸಲ. ಎತ್ತು ನೀನಾ ಅಂತಿದ್ಯಲ್ಲ, ಇನ್ನೇ ಹೇಳಿರ್ಬೇಕಿತ್ತು. ನೋಡ್ತೀಯ ಬರ ಇಲ್ಲಿ ಬರ. ಏನ್ ಹಿಂಗ್ ಮೂಸ್ತಾವಳೆ? ಯಾವ್ದ ಪರ್ಫ್ಯೂಮ್? ಪ್ಯಾರಿಸ್ ಪರ್ಫ್ಯೂಮ್. ಪ್ಯಾರಿಸ್ ತೋರ್ಸು. ಪರ್ಫ್ಯೂಮ್ ಹೆಸರು ಪ್ಯಾರಿಸು ಕಣೆ, ಅದ್ರಲ್ಲೆಲ್ಲ ಪ್ಯಾರಿಸ್ ತೋರ್ಸಕ್ಕಾಗುತ್ತೆ. ಮತ್ತೆ ಮೊನ್ನೆ ಮದ್ದೂರೊಡೆ ಮಾಡ್ಕೊಟ್ರೆ ಮುಚ್ಚಿಕೊಂಡು ತಿನ್ನೋದು ಬಿಟ್ಟು ಮದ್ದೂರೊಡಲಿ ಮದ್ದೂರೆಲ್ಲ ಐತೆ ಅಂತ ಕೇಳ್ದೆ. ಮುಖ ನೋಡ್ತಿದ್ಯಾ? ಇನ್ನೇನೇ ನೋಡ್ಬೇಕು? ಏನ ಅಲ್ಲ ಗುಣ. ಎರಡರಲ್ಲೂ ಕೊನೆಯಲ್ಲಿ ನಾ ಇದೆ ತಾನೆ? ಇದೆ. ಹೋಗಿ ಆಮ್ಲೆಟ್ ಮಾಡ್ಕೊಂಬ. ಹೋಗು. ಆಮ್ಲೆಟ್? ಅಯ್ಯೋ, ಎಕ್ಸ್ಕ್ಯೂಸ್ ಮೀ, ಎಗ್ಲೆಸ್ ಆಮ್ಲೆಟ್. ಎಗ್ಲೆಸ್ ಆಮ್ಲೆಟ್ ಹೆಂಗೆ ಮಾಡೋದು? ತವದ ಮೇಲೆ ಮೊಟ್ಟೆ ಹೊಡೆದಾಕಿ ಆಮ್ಲೆಟ್ ಆದ್ಮೇಲೆ ಮೊಟ್ಟೆ ಸಪ್ರೇಟ್ ಇಟ್ಟು ಆಮ್ಲೆಟ್ ಮಾತ್ರ ಇಟ್ಕೊಂಡ್ ಬರೋದು. ನನಗೆ ಏನಾದ್ರು ಅರ್ಥ ಆಯ್ತಾ? ಅಯ್ಯೋ, ಯಾಕೆ ನನ್ನ ಫ್ರೆಂಡ್ಸ್ ಎಲ್ಲ ಕರೆದು ಈ ತರ ಅವಮಾನ ಮಾಡಿಸ್ತಿದ್ದೀರಾ? ಯಾಕ್ರೆ ಸಾಯ್ತಾ ಇದ್ದೀರಾ? ಬಿಟ್ಟು ಬಿಡ್ರಿ ನಮ್ಮನ್ನ. ಸಿಸ್ಟರ್ ತವ ಎಲ್ಲೈತೆ? ತವ ಬೇಕಪ್ಪೆ? ಕೊಡಪ್ಪಲ್ಲಿ ಹೊಂಟನ ಬಳ್ಳಿ ಸ್ವಲ್ಪ ಬಗ್ಗ. ಆಮ್ಲೆಟ್ ರೆಡಿ. ಆಮ್ಲೆಟ್ ಬೆಂದಿಲ್ಲ ಕಣೆ. ಸೊರ್ರಿ ನೀನೇನೇ ಮಾಡ್ತಿದ್ಯಾ? ನಚ್ಚಿ ಆಗ್ತದೀನಿ. ನಾನು ನಿನ್ನ ಗಂಡ ಕಣೆ, ಸ್ವಲ್ಪ ಮರ್ಯಾದೆ ಕೊಡೆ. ಅಯ್ಯೋ ಪಾಡ್ಲಿ ನನ್ನ ಮಗನೇ, ನೀವು ನಮಗೆ ಮರ್ಯಾದೆ ಕೊಡ್ತಿರನೋ? ಅದು ಹೆಂಗ್ರಾಜ ನಮ್ಮಿಂದ ಮರ್ಯಾದನ್ನ ಎಕ್ಸ್ಪೆಕ್ಟ್ ಮಾಡ್ತೀರ ನೀವು? ಅಯ್ಯೋ ಭಗವಂತ, ಈ ಎಣ್ಣೆಗೂ ಯಾಕಪ್ಪ ಲಿಂಕ್ ಕೊಟ್ಟೆ? ಹೆಣ್ಣು ಮಕ್ಳು ಕುಡಿಬಾರ್ದು ಕಣ್ರೆ. ಏನೇ ಹುಡುಕ್ತಾ ಇದೀಯಾ? ಗಂಡು ಮಕ್ಳು ಮಾತ್ರ ಕುಡಿಬೋದು ಅಂತ ಎಲ್ಲೈತೆ ಅಂತ ಹುಡುಕ್ತಿದ್ದೀನಿ. ಕಾಮಿಡಿ ಮಾಡ್ತಾವಳೆ. ತಾವಿಷ್ಟವರೆಗೂ ಇನ್ನ ನಾ ಮಾಡಿತ್ತು. ಕಿಕ್ ಕಡಿಮೆ ಇದೆ, ಎಂಟರ್ಟೈನ್ಮೆಂಟ್ ಬೇಕಮ್ಮ. ಅದಕ್ಕೇನಂತೆ ಇಲ್ಲೇ ಇದಾವಲ್ಲ 3 ತುಕ್ಕಾಲಿಗಳು. ಕರೆಕ್ಟಾಗಿ ಹೇಳ್ದೆ ಕಣ್ಣಲ್ಲಿ. ಐಟಮ್ ಸಾಂಗ್ ಡ್ಯಾನ್ಸ್ ಮಾಡ್ರ? ನೀವು ಐಟಮ್ ಸಾಂಗ್ ಬೇಕು ಅಂತ ಕೋಳಿ ಬೇಕು ಅಂತ ಕೇಳ್ಬೋದು, ನಮಗ್ ಬೇಡೇನ್ರಲ್ಲ?
ಬೇಡ ಕಣ್ರಿ. ಎಲ್ಲ ಕಡೆ ದೊಡ್ಡವರು ಹೇಳ್ತಾ ಇದ್ರು ಈ ಕುಡಿಬೇಕಂತೆ, ಕುಡಿದುಂಡು ಬಂಡ್ರಂತೆ ಮೈ ತುಂಬಾ ಸಾಲ ಮಾಡಿ ಸಾಲಗಾರರು ಮನೆಯ ಮುಂದೆ ಬಂದು ನಿಂತು ಶ್ವಾನದಂತೆ ಬೊಗಳುತ್ತಿರುವಾಗ ಸ್ವಾಮಿ ಅಂತೆ ಆಶೀರ್ವಾದ ಮಾಡ್ಬೇಕು. ಇದನ್ನ ನಮ್ ದೊಡ್ಡವ್ರು ಹೇಳ್ಕೊಟ್ಟಿದ್ರು, ಅದನ್ನ ಪಾಲನೆ ಮಾಡ್ಬೇಕು. ಆಯ್ತಾ? ಆಯ್ತು. 1 ಮಿನಿಟ್ ಆಯ್ತೇನ್ರ? ನಿಮ್ಮವ್ರೆ ಲೇ ಇವ್ರ ಡ್ಯಾನ್ಸ್ ನೋಡ್ಬಿಟ್ರೆ ನಾನು ಡ್ಯಾನ್ಸ್ ಬರ್ತಾ ಬಿಡ್ತೀನಿ. ಬೇಡ ಕಣೆ, ಬೇರೆ ಏನಾದ್ರು ವೆರೈಟಿ ಮಾಡೋಣ. ಏನ್ ಮಾಡೋಣ? ಇವ್ರಿಗೆ ರ್ಯಾಟ್ ವಾಕ್ ಮಾಡ್ಸೋಣ ಕಣೆ. ರ್ಯಾಟ್ ವಾಕ್. ಅದು ರ್ಯಾಟ್ ವಾಕ್ ಅಲ್ಲ ಕಣೆ, ಕ್ಯಾಟ್ ವಾಕ್. ಸಾರಿ, ಇದಾಕೊಂಡ್ ನೋಡಿ. ನನ್ ಮಕ್ಳ ನೀವು ಕೊಡೋ ಟಾರ್ಚರ್ಗೆ ನಾವ್ ಹೆಂಗೆ ಬೆಂಡು ಸೋತ ನೆರಳಿರ್ಬೇಡ. ಈಗ ನಾವು ಟಾರ್ಚರ್ ಕೊಡ್ತೀವಿ. ನಿಜ. ಆನಂದ, ಇವ್ರು ಬಿದ್ದು ಪೋರ್ಸ್ಗೆ ಬಾಳೆ ತೋಟನೇ ಕಾಣಿಸ್ಬಿಡ್ತು ಕಣ. ರಕ್ಷಿತಾ ಮೇಡಮ್, ನಾವು ಕುಡ್ದಿದೀವಿ ಅನ್ಕೊಂಡ್ರ? ಇಲ್ಲ, ಈ ನನ್ ಮಕ್ಳಿಗೆ ಬುದ್ಧಿ ಬರ್ಲಿ ಅಂತ ನಾಟಕ ಆಡಿದ್ವಿ. ಹೌದು ಮೇಡಮ್, ನಾವು ಕುಡ್ದಿದೀವಿ ಅಂತ ಇವತ್ತು ಟಾರ್ಚರ್ ಕೊಟ್ಟಿರೋದ್ನ ಇವ್ರಿಗೆ ತಡೆಯಕ್ ಆಗ್ತಿಲ್ಲ. ನಿನ್ ಮಕ್ಳ ನೀವು ದಿನ ಕುಡ್ಕೊಂಡ್ ಬಂದು ಟಾರ್ಚರ್ ಕೊಡ್ತಿರಲ್ಲ, ನಾವ್ ಹೆಂಗ್ ತಡ್ಕೊಬೇಕು? ಇನ್ನು ಮುಂದೆ ನಾವು ಕುಡಿಯೋಲ್ಲ, ಕ್ಷಮಿಸಿಬಿಟ್ರೆ. ಆಯ್ತು, ಎದ್ದೇಳ್ರಿ. ಬಿಟ್ಬಿಡೋಣ ಕಣೆ, ಪಾಪ ಅಲ್ವಾ? ಸರಿ. ನಿಮ್ ಗಂಡಂದ್ರನ್ನ ಕರ್ಕೊಂಡು ನಿಮ್ ಮನೆಗೆ ಹೊರಟೋಗಿ ಬನ್ರಿ, ಎಣ್ಣೆಗೆ ಮಸಾಜ್ ಮಾಡ್ತೀನಿ. ತಲೆಗ ಮಚ್ಚಲ್ಗೆ ಬನ್ರಿ ಹೋಗೋಣ. ಜಗಣ, ಈ ಹೆಣ್ಣವ್ರನ್ನ ಅರ್ಥ ಮಾಡ್ಕೊಳಕ್ಕೆ ಆಗಲ್ಲ. ಮುತ್ತಿನಂಥ ಹೆಂಡತಿಯೆಂದು ಮನೆಯ ಆರತಿ, ಮನೆಯ ಆರತಿ ಸಂಸಾರದ ಓಕೆ, ಬರ್ಲಿ ಜೋರಾದ ಚಪ್ಪಾಳೆ. ಮೆಂಟರ್ ಗಣಪ ಅವರು, ರೈಟರ್ ಆನಂದ್ ಅವರು, ದಯವಿಟ್ಟು ವೇದಿಕೆಗೆ ಬಂದ್ಬಿಡಿ. ನಮ್ಮ ಜಡ್ಜಸ್ ಏನ್ ಹೇಳ್ತಾರೆ ಅನ್ಬಿಟ್ಟು ಅಂತ ಸೀದಾ ಮೊದಲನೇದಾಗಿ ಇವತ್ತು ರಕ್ಷಿತಾಂಬೆಯಿಂದನೇ ಸ್ಟಾರ್ಟ್ ಮಾಡೋಣ. ನಂಗೆ ತುಂಬಾ ಇಷ್ಟ ಆಯ್ತು. ನಂಗೆ ಆನೆಸ್ಟ್ಲಿ ನಂಗೆ ತುಂಬಾ ಇಷ್ಟ ಆಯ್ತು. ನಂಗೆ ಇದು ಆನಂದದು ಪರ್ಸನಲ್ ಎಕ್ಸ್ಪೀರಿಯನ್ಸ್ ಏನು ಅಂತ ಅನ್ಸ್ತು ಕಣ. ಇಲ್ಲ ಮೇಡಮ್, ಇದು ಅಂಬಿಕಾ ಅವ್ರದ್ದು ಪರ್ಸನಲ್ ಎಕ್ಸ್ಪೀರಿಯನ್ಸ್. ಆಕ್ಚುಲಿ ಕಾನ್ಸೆಪ್ಟ್ ಕೊಟ್ಟಿದ್ದು ಅಂಬಿಕಾ ಅವರು. ಸೀರಿಯಸ್ ಆಗಿದೆ ಅಂಬಿಕಾ ಅವ್ರು ಕೊಟ್ಟಿದ್ದು, ಅದು ಡೈರೆಕ್ಷನ್ ಟೀಮಲ್ಲಿ ಹೋಗಿ ಎಲ್ಲ ಡೆವಲಪ್ ಮಾಡಿ ಎಲ್ಲ ಮಾಡಬಹುದು ಅಂತ. ಫ್ಯಾಂಟಾಸ್ಟಿಕ್. ಹೌದಾ? ಫ್ಯಾಂಟಾಸ್ಟಿಕ್, ಬ್ಯೂಟಿಫುಲ್. ಬಟ್ ಈ 3 ಜನ ಹುಡುಗಿರು, ಈ 3 ಜನ ಗಂಡಸರು ಸೂಪರ್ ಆಗಿ ಮಾಡಿದ್ರು, ತುಂಬಾ ಚೆನ್ನಾಗಿ ಮಾಡಿದ್ರು. ಐ ಆಮ್ ವೆರಿ ಹ್ಯಾಪಿ ದಟ್ ಗಣಪ ಈ ಥರ ಎಲ್ಲ ಆ್ಯಕ್ಟಿಂಗ್ ಮಾಡಿಸ್ತಿದ್ದಾನೆ. ಅಂದರೆ ಎಲ್ಲ ಪೋಲಿತನ, ಎಲ್ಲ ಈ ಥರ ನಾನ್ಸೆನ್ಸ್ ಎಲ್ಲ ಗಣಪನೇ ಮಾಡಿಸೋದು. ತುಂಬ ಖುಷಿ. ಆಮೇಲೆ ಅವ್ನ ಮುಖದ ಮೇಲೆ ಒಂದು ಇನ್ನೋಸೆಂಟ್ ಒಂದು ಸ್ಮೈಲ್ ಇರುತ್ತೆ ನೋಡು. ನಾನೇನೂ ಮಾಡಿಲ್ಲ, ಈ ಥರನೇ ಬರ್ತಾನೆ ಆನ್ ಸ್ಟೇಜ್ ಮೇಲೆ. ಥ್ಯಾಂಕ್ ಯು ಗಣಪ, ತುಂಬ ಚೆನ್ನಾಗಿ ಡೈರೆಕ್ಟ್ ಮಾಡಿದ್ಯಪ್ಪ. I totally loved it. Absolutely fantastic concept. Original real life ಇಂದ ಎತ್ಕೊಂಡು ಡೆವಲಪ್ ಮಾಡಿರೋ ಕಾನ್ಸೆಪ್ಟ್ ನನಗೆ ತುಂಬ ಇಷ್ಟ ಆಯಿತು. ಫ್ಯಾಂಟಾಸ್ಟಿಕ್. ಸೂಪರ್. ಓಕೆ, ಈಗ ನಮ್ಮ ಲವ್ಲಿ ಸ್ಟಾರ್ ಪ್ರೇಮ್ ಅವರು ಈ ನಾಟಿ ಪರ್ಫಾರ್ಮೆನ್ಸ್ ಹೆಂಗಿತ್ತು ಗೆಳೆಯ? ತುಂಬಾ ನಾಟಿಯಾಗಿತ್ತು. ಒಂದ್ ಕಡೆ ಗಿರಿರಾಜ, ಒಂದ್ ಕಡೆ ಬಾಯ್ಲರು, ಒಂದ್ ಕಡೆ ನಾಟಿ ಎಕ್ಸ್ಟ್ರಾಡಿನರಿ ಆಗಿತ್ತು. ಎಷ್ಟು ಸ್ಪೋರ್ಟಿವ್ ಆಗಿ ತಗೊಳ್ತೀರಾ ನೀವು ಒಂದೊಂದು ಕ್ಯಾರೆಕ್ಟರ್, ಎಷ್ಟು ಇನ್ವಾಲ್ವ್ ಆಗಿ ಮಾಡ್ತೀರಾ. ಸಖತ್ ಖುಷಿ ಆಯ್ತು. ಆ ಸ್ಕೇಟಿಂಗ್ ಎಲ್ಲ ಹಾಕೊಂಡು ಬಿದ್ರಿ, ಅವರು ನಿಜವಾಗ್ಲೂ ಓದಿತಾ ಇದ್ರು. ಆಮೇಲೆ ಇದು ಬರೀ ಒಂದು ಪ್ಲೇ ಅಂತ ನನಗೆ ಕಾಣಿಸ್ತಿಲ್ಲ. ಕುಡಿದು ಬಂದು ಟಾರ್ಚರ್ ಕೊಡೋರಿಗೆ, ಸುಮ್ನೆ ಹೊಡಿಯೋರಿಗೆ
ಮಾಡೋರಿಗೆ ಇದೆಲ್ಲಾನು ತಿದ್ಕೊಳ್ಳಿ. ಹೆಣ್ಮಕ್ಳಂದ್ರೆ ಆ ಥರ ಅಲ್ಲ, ಅವ್ರಂದ್ರೆ ದೇವತೆಯರ ಸಮಾನ ಅನ್ನೋದನ್ನ ತೋರಿಸ್ಕೊಟ್ಟಂತ ಒಂದು ಶೋ ಇದು. ಚೆನ್ನಾಗಿತ್ತು, ಒಬ್ಬೊಬ್ರು ಯೂನಿಕ್ ಆಗಿ ಸಖತ್ತಾಗಿ ಮಾಡಿದ್ರಿ, ಬಹಳ ಇಷ್ಟ ಆಯ್ತು. ಆಮೇಲೆ ಪಾಪ ತಲೆ ಮೇಲೆ ಮೊಟ್ಟೆ ಎಲ್ಲ ಹೊಡಿಸ್ಕೊಳ್ಳಿ, ಏನು ಅನ್ಸಿಲ್ವ ನಿನಗೆ? ಇಲ್ಲ ಸರ್, ಇಲ್ಲ. ಅದನ್ನ ಹೇಳಿದ್ದು, ತುಂಬಾ ಸ್ಪೋರ್ಟಿವ್ ಆಗಿ ತಗೊಳ್ತೀರಾ, ತುಂಬಾ ಇನ್ವಾಲ್ವ್ ಆಗ್ತೀರಾ, ಒಬ್ಬರ ಮೇಲೆ ಒಬ್ರು ಎಲ್ಲೂ ಬೇಜಾರು ಮಾಡ್ಕೊಳ್ಳಲ್ಲ. ಏನಂದ್ರೆ ಒಟ್ಟಲ್ಲಿ ಏನೇ ಆಗ್ಲಿ ಪ್ರೇಕ್ಷಕರನ್ನ ನಗಿಸ್ಬೇಕು ಅನ್ನೋ ಒಂದು ಇಂಟೆನ್ಷನ್ ಇದೆಯಲ್ಲ ನಿಮ್ದು, ಅದಕ್ಕೆ ನಿಮ್ಮೆಲ್ರಿಗೂ ಹ್ಯಾಟ್ಸ್ ಆಫ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್, ಎಲ್ರಿಗೂ ಒಳ್ಳೇದಾಗಿ. ಸೂಪರ್ ಸೂಪರ್. ಓಕೆ ಜಗಣ, ಇದು ಒಂದು ಫಾರ್ಮುಲಾ ಓರಿಯೆಂಟೆಡ್ ನಾಟಕ. ಇದು ಟಿಟ್ ಫಾರ್ ಟ್ಯಾಟ್ ಅಂತ. ಇದು ಈ ಫಾರ್ಮುಲಾ ನೀವು ಮಾಡದೆ ನಾನು ಮಾಡ್ತೀನಿ ಅಂತ. ಕಾಮಿಡಿ ತುಂಬಾ ಚೆನ್ನಾಗಿ ಜನರೇಟ್ ಆಗುತ್ತೆ ಇದರಲ್ಲಿ. ಟೇಮಿಂಗ್ ಆಫ್ ದ ಶೋ ಬಂದು ಬುದ್ಧಿ ಕಲಿಸೋದು. ಆಮೇಲೆ ಇದುವರೆಗೂ ಈ ಪ್ರಯತ್ನ ಮಾಡಿರಲಿಲ್ಲ ಎಲ್ಲೂ. ಅಂದರೆ ಹುಡುಗನ ಥರ ಹಿಂಸೆ ಕೊಟ್ಟಿದ್ದು ಹುಡುಗಿ ವಾಪಸ್ಸು ಸೆಡ್ ತಿರ್ಸ್ಕೊತಾಳೆ ಅನ್ನೋದು ಮಾಡಿರಲಿಲ್ಲ, ಯಾವ ನಾಟಕನೂ ಮಾಡಿರಲಿಲ್ಲ. ಫಸ್ಟ್ ಟೈಮ್ ಮಾಡಿದ್ದಾರೆ. ಬರವಣಿಗೆಗೆ ಒಂದು ಚಪ್ಪಾಳೆ. ಅಂದರೆ ನೀವು ಹೇಳಿದ್ರಿ ಅಂಬಿಕಾ ಅವ್ರ ಯಜಮಾನ್ರಿಗೆ ಈ ಥರ ಮಾಡಿದ್ರು ಅಂತ ಹೇಳಿದ್ರಿ. ಪಾಪ ಅಂಬಿಕಾ ನೋಡೋಕೆ ಆ ಥರ ಕಾಣಿಸೋಲ್ಲ, ಭಾಳ ಮಗು ಥರ ಇದ್ದಾಳೆ ಅವಳು. ಬಾಮ್ಮ ಸ್ಟೇಜ್ ಮೇಲೆ ಬಾಮ್ಮ ಅಂಬಿಕಾ. ಯಾಕೆ ಅಂಬಿಕನ್ನ ಇಲ್ಲಿ ಕರೆಸಿದ್ವಿ ಅಂದರೆ ಅವ್ರ ಬಾಯಲ್ಲಿ ಬಂತು, ಈ ಥಾಟ್ ನಿಮ್ಮಿಂದ ಬಂತು ಅಂತ. ಅಂದರೆ ನಿಮ್ಮ ಪ್ರಯೋಗ ನಿಮ್ಮ ಗಂಡನ ಮೇಲೆ ಈ ಥರ ಮಾಡಿದ್ದೀರಿ ಅಂತ ಹೇಳಿದ್ರು ಅವರು ಸ್ಟೇಜ್ ಮೇಲೆ. ಜನ ಎಲ್ಲರೂ ಕೇಳೋ ಥರ ಮಾಡಿದ್ರು. ಪಾಪ ಮುಗ್ಧ ನಿಮ್ಮ ಗಂಡ. ಸರ್ ನಾನು ತುಂಬ ಅಮಾಯಕಿ ಸರ್. ಹೌದಾ? ಎಲ್ಲ ಮಾತಾಡ್ತಾರೆ ಆ ಥರ ಇಲ್ಲಿ. ವಂಡರ್ಫುಲ್, ಒಳ್ಳೆ ಥಾಟ್ ಕೊಟ್ಟಿದ್ಯಾ. ಥ್ಯಾಂಕ್ಸ್ ಫಾರ್ ಗುಡ್ ಆ್ಯಕ್ಟ್. ಇದ್ರಲ್ಲಿ ಪರ್ಫಾರ್ಮೆನ್ಸಿಗೆ ಬಂದ ಅಂದರೆ ನನಗೆ ರಾಘವೇಂದ್ರ ಮತ್ತು ಅವ್ರ ಪೇರು ದೇ ಆರ್ ನಂಬರ್ 1. ಸೂಪರ್, ದೇ ಡಿಡ್ ವಂಡರ್ಫುಲ್ ಜಾಬ್. ಆಕೆ ತುಂಬ ಒಳ್ಳೆ ಕಲಾವಿದೆ. ಆಮೇಲೆ ಯಾವ ಪಾತ್ರ ಕೊಟ್ಟರು ಕೂಡ ಅದರಲ್ಲಿ ಪರಕಾಯ ಪ್ರವೇಶ ಮಾಡುತ್ತೆ ಅಮ್ಮ. ತುಂಬ ಚೆನ್ನಾಗಿ ಮಾಡಿದೆ ಅಮ್ಮ ನೀನು. 2ನೇ ಪ್ಲೇಸ್ಮೆಂಟು ಕೊಡಬೇಕು ಅಂದರೆ ನಮ್ಮ ಗಿಲ್ಲಿ ನಟನ್ ಕೊಡ್ಬೋದು. 2ನೇದು ಅವನು ಚೆನ್ನಾಗಿ ಮಾಡಿದ, ಭಾಳ ಎಕ್ಸ್ಟ್ರಾಡರಿಯಾಗಿ ಮಾಡಿದೆ ನೀನು. ಆಮೇಲೆ ಅವರು ಪಿಂಕಿ ಮೇಡಮ್ ಅವರು ಅಷ್ಟೇ, ಇವತ್ತು ತುಂಬ ಚೆನ್ನಾಗಿ ಮಾಡಿದ್ರಿ ನೀವು. ಪ್ರತಿಯೊಂದು ಪಂಚಸ್ಸು ಎಲ್ಲ ಕರೆಕ್ಟಾಗಿ ಟೈಮಿಂಗ್ ಮಾಡಿದ್ವಿ. 3ನೇ ಪೇರಲ್ಲಿ ಅವಳು ಜಾಸ್ತಿ ಚೆನ್ನಾಗಿ ಮಾಡಿದ್ಲು. ಚೆನ್ನಾಗಿತ್ತು, ಎಲ್ಲರ ಪರ್ಫಾರ್ಮೆನ್ಸು ಎಕ್ಸ್ಟ್ರಾರ್ಡ್ನರಿ ಆಗಿತ್ತು. ಒಂದು ರೀತಿ ನೀವು 3 ಜನರು ನನ್ನ ಕಣ್ಣಿಗೆ ಬಾಳೆ ತೋಟದ ಓನರ್ಗಳ ಥರ ಕಾಣಿಸಿದ್ರಿ. ಎಕ್ಸ್ಟ್ರಾರ್ಡ್ನರಿ ಆ್ಯಕ್ಟ್ ಮಾಡಿದ್ರಿ. ನಿಮ್ಮ ಆ್ಯಕ್ಟಿಗೆ ಕಡ್ಡಾಯವಾಗಿ ತಿರಂಗಿ ಒದೆ ಬಿದ್ದೇ ಬೀಳುತ್ತೆ. ಓಕೆ, ಸೂಪರ್ ಆಕ್ಟ್ ಅಂದ್ಬಿಟ್ಟು ಅಂತ ಗೋಲ್ಡನ್ ಬಜಾರ್ ಬಂದ್ಬಿಟ್ಟಿದೆ, ಇನ್ನೇನಂತ ಹೇಳೋದು. ಆದ್ರೆ ನನಗೆ ಒಂದು ಸಣ್ಣ ಮಜಾ, ಇದೊಂದೇನೋ ಇತ್ತು, ಅದನ್ನ ಕಂಟಿನ್ಯೂ ಮಾಡೋಣ ಅಂತ ಅನಿಸ್ತಾ ಇದೆ. ಏನದು ಅಂದ್ರೆ ನಿಮ್ಮ ಸ್ಕೇಟಿಂಗ್ ಮಜಾ. ಒಂದು ಟಾಸ್ಕ್ ಕೊಡೋಣ ಅಂತ ಇವಾಗ ಸ್ಕೇಟಿಂಗ್ ಇಟ್ಕೊಂಡು, ಓಕೆನಾ? ಇವ್ರು ಯಾರಿಗೂ ಇಲ್ಲ ಅದು, ಈ ಬಗ್ಗೆ ಎಕ್ಸ್ಪೀರಿಯನ್ಸ್ ಇದಾರೆ ಈ ಸ್ಕೇಟಿಂಗ್ ಅಲ್ಲಿ. ಸೊ ನಮ್ಮ ಸೀನಿಯರ್ಸ್ ಇದಾರೆ. ನನ್ನ ಪ್ರಕಾರ ಕರೆಕ್ಟಾಗಿ ಮಾಡೋದು ಅಂದ್ರೆ ಅವನು ಬಾಡಿ ಬಿಲ್ಡಿಂಗ್ ಎಲ್ಲ ತುಂಬಾ ತಯಾರಾಗಿದ್ದಾನೆ, ಅವನನ್ನ ಹಾಕೊಳ್ಳಿ. ಅಪ್ಪಣ್ಣ ರಾಕಿ, ಈ ಕಡೆ ರಾಜೇಶ ಮತ್ತೆ ಹರೀಶ ಇಬ್ರು ಬನ್ನಿ. ಹಗ್ಗ ಜಗ್ಗಾಟ ಇದು. ಓಕೆ, ಈಗ ಹಗ್ಗ ಜಗ್ಗಾಟ ಶುರು. ಯಾವ ಕಡೆ ಜಾಸ್ತಿ ಹೋಗುತ್ತೆ ಅಂತ ನೋಡೋಣ. ಓಕೆ, ಹಲೋ, ಫಸ್ಟ್ ಸ್ಪೋರ್ಟ್ಸ್ ಮ್ಯಾನ್ ಸ್ಪಿರಿಟ್ ಇರ್ಬೇಕು. ಫಸ್ಟ್ ಸೆಕೆಂಡ್ ಕೊಡಿ. 3, 2, 1 ಮ್ಯೂಸಿಕ್. ಸ್ಕೋರ್ ಈಗ 1-0. ಅಪ್ಪಣ್ಣ, ಸಾಂಗು ಪೈಲ್ವಾನ್ ಹಾಕಿದ್ರೆ ಪಾಯಿಂಟ್ ಆ ಕಡೆಗೆ ಹೋಯ್ತಲ್ಲ. ರೆಡಿ, ಮ್ಯೂಸಿಕ್. 3, 2, 1. ಒಂದ್ ನಿಮಿಷ, ಇಲ್ಲಿ ಆಟದಲ್ಲಿ ಸ್ವಲ್ಪ ತಿರುವನ್ನ ಮಾಡೋಣ. ಇಲ್ಲಿ ಪಾರ್ಟ್ನರ್ ವರ್ಕೌಟ್ ಆಗ್ತಾ ಇಲ್ಲ. ನೀನ್ ಬರ ಸೂರಜ್. ಏ ರಾಧೇಶ, ನೀ ಎಳಿಲೇಬೇಕು ಈ ಸಲ. ಈ ಕಡೆ ಹೆಬ್ಬಾವು, ಈ ಕಡೆ ಪೈಥಾನ್. ನೋಡೋಣ ಯಾವ್ದು ಗೆಲ್ಲುತ್ತೆ ಅಂತ. ರೆಡಿ, ಮ್ಯೂಸಿಕ್ ಬರ್ಲಿ. ಸುರೇಶ್ ಕರೆಕ್ಟ್ ಕಣ. ಏ ಅಪ್ಪಣ್ಣ, ನೀನೇ ಸರಿ ಇಲ್ಲ ಅಪ್ಪಣ್ಣ. ಯಾರಣ್ಣ ಅವನು? ಏ ಅಪ್ಪಣ್ಣ, ನಿನಗೆ ಕಾಲ್ ಜಾರ್ಬೇಕಂತ ಅಷ್ಟೊಂದು ಆಸೆ ಅನ್ನೋ ನಿನಗೆ? ಜಾಸ್ತಿ ಅಭ್ಯಾಸ ಆಗಿದೆ. ಅಪ್ಪಣ್ಣ, ಇವನ್ ಪಾಪ ಕಷ್ಟಪಡ್ತಾರೆ, ನೀನ್ ಏನು ಮಾಡ್ತಿಲ್ಲ, ಜುರ್ರತ್ ಹೋಗ್ತಿದ್ಯಾ ನೀನು. ಅಪ್ಪಣ್ಣ, ಪೈಲ್ವಾನಲ್ಲಿ ನೀವು ಆಕ್ಟ್ ಮಾಡಿದ್ದೀರಾ, ಅದ್ರ ಟೈಟ್ಲ್ ಇವ್ರಿಗೆ ಹೋಗಿದೆ.
ನೋಡಿ ಏನೇ ಕೆಲಸ ಮಾಡಿದ್ರು ಪರ್ಫೆಕ್ಟ್ ಆಗಿ ಮಾಡ್ಬೇಕು. ಯಾಕಂತಂದ್ರೆ ಪರ್ಫೆಕ್ಟ್ ಆಗಿ ಅಡಿಗೆ ಮಾಡೋರು ನೋಡಿದೀವಿ, ಪರ್ಫೆಕ್ಟ್ ಆಗಿ ಡ್ರೈವ್ ಮಾಡೋರ್ನು ನೋಡಿದೀವಿ. ಆದ್ರೆ ಇಲ್ಲೊಬ್ಬ ಕುಂತ್ರೆ ನಿಂತ್ರೆ ಎಲ್ಲದಕ್ಕೂ ಪರ್ಫೆಕ್ಟ್ ಅಂತ ಎಲ್ರಿಗೂ ಬೇಜಾರು ಅವಳಿ ಇಡ್ತಾ ಇದ್ದಾನ್ರಿ. ಇಷ್ಟಕ್ಕೂ ಅವನ ಪ್ರಾಬ್ಲಮ್ ಏನು ಅನ್ನೋದನ್ನ ಆಕ್ಟ್ ಮೂಲಕ ಪರ್ಫಾರ್ಮ್ ಮಾಡಕ್ಕೆ ಬರ್ತಾ ಇದಾರೆ ಗದಗ್ನ ಜವಾರಿ ಹೈದ ಹರೀಶ್, ಉಡುಪಿಯ ರಾಧೇಶ್, ಹಾಸನದ ಮಾನಸ, ಮೈಸೂರಿನ ರವಿ, ರಾಮದುರ್ಗದ ವಿಠಲ ಹಾಗೂ ಮಂಗಳೂರಿನ ದೀಕ್ಷಿತ್ ಗೌಡ. ನಮಸ್ಕಾರ ಜಡ್ಜಸ್, ನನ್ನ ಹೆಸರು ಪರ್ಫೆಕ್ಟ್ ಪ್ರವೀಣ ಅಂತ ಹೇಳಿ. ನಾನು ಸಿನಿಮಾ ಡೈರೆಕ್ಟರ್. ನನಗೆಲ್ಲದ್ರೂ ಪರ್ಫೆಕ್ಷನ್ ಬೇಕೇ ಬೇಕು, ಪರ್ಫೆಕ್ಟ್ ಬೇಕೇ ಬೇಕು. ಇಲ್ಲ ಅಂದ್ರೆ ನನಗೆ ಕೆಟ್ಟ ಕೋಪ ಬಂದ್ಬಿಡುತ್ತೆ. ರಕ್ಷಿತಾ ಮೇಡಮ್, ಶೂಟಿಂಗ್ 8 ಗಂಟೆಗೆ ಸ್ಟಾರ್ಟ್ ಅಂತ ಹೇಳಿದೀನಿ, 7:55 ಆಯ್ತು, ಇನ್ನೂ ಯಾರು ಬರ್ತಾ ಇಲ್ಲ. ಒಬ್ಬರ ಹತ್ರನು ಪರ್ಫೆಕ್ಟ್ ಅನ್ನೋದು ಇಲ್ಲೇ ಇಲ್ಲ. ಇವತ್ತು ಬರ್ಲಿ, ಒಂದು ನನ್ನ ಮಕ್ಕಳು ಬೇರೆನೇ ಐತಿ. ಎಲ್ಲದಾರೆ ಬರ್ಲಿ 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 ಜಲ್ದಿ. ಹೊಂಟೋಗಿಲ್ಲೋ ಹುಡುಗಿಲೆಲ್ಲ ತಿಲ್ಗಾ ವಾಪಸ್ ಬಂದವಲಲ್ಲ, ಎಲ್ಲ ನಿನ್ನ ಆಶೀರ್ವಾದ. ದೇವ್ಲೆ ದೇವ್ಲೆ ದೇವ್ಲೆ. ನಾನೇ ಹೀರೋ. ನಾನೇ ಕಾಸ್ಟ್ ಮಾಡಿದ್ದು. ಅಂದಂಗೆ ಸೀನ್ ಗೊತ್ತಾ? ಗೊತ್ತು ಸರ್. ಡೈರೆಕ್ಟರ್ ಆದವ್ ನಾನೇ ಇನ್ನ ಸೀನ್ ಹೇಳಿಲ್ಲ. ನಿನಗೆ ಹೆಂಗೋ ಗೊತ್ತು? ದಿಮಾಕ್ ಮಾಡ್ತೀಯ. ಜಾಸ್ತಿ ಮಾತಾಡಿದ್ರೆ ಬಾಯಾಗ ಮಣಕೈ ತುರುಕಿ ಬಿಡ್ತೀನಿ. ಬಾಯ್ಲಿ. ಸೀನ್ ಗೊತ್ತಾ? ಗೊತ್ತಿಲ್ಲ ಸರ್. ಅಂದ್ರೆ ಬೆಳಗಿಂದ ಇಲ್ಲಿವರೆಗೂ ಏನು ಶೇಂಗಾ ಹರಿತಿದ್ದೇನೋ ನೀನು? ಬೆಳಿಗ್ಗೆ ಜಲ್ದಿ ಬಂದು ಸ್ಕ್ರಿಪ್ಟ್ ಏನು ಅಂತ ನೋಡ್ಕೋಬೇಕು ತಾನೆ. ಓ, ಹೋದ್ವಾರ ರಕ್ಷಿತಾ ಮೇಡಮ್ ಹೊಗಳಿಸ್ಕೊಳ್ಳಿ ತಾವು ಅಟ್ಟದ ಮೇಲೆ ಕುಂತ್ರ. ಏನು 4 ಸ್ಕಿಟ್ ಬ್ಯಾಂಗ್ ಮೇಲೆ ಬ್ಯಾಂಗು. ಸಾರಿ ಸರ್. ಬಾಯ್ಲಿ. ಮೊದಲ ಸೀನ್ ಬಂದ್ಬಿಟ್ಟು ಈ ನಾ ಹೇಳ್ತೀನಿ, ನಾ ಹೇಳ್ದಂಗೆ ಹೇಳು. ಸರಿ ಸರ್. ದೀಪಿಕಾ ನಿಮ್ಮ ಎದುರಿರ್ತಾಳೆ, ಅವಳಿಗೆ ಹೇಳ್ಬೇಕು, ದೀಪಿಕಾ 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 4 ವರ್ಷದಿಂದ ನಾನು ನಿನ್ನ ಪ್ರೀತಿ ಮಾಡ್ತಾ ಇದ್ದೀನಿ, ನನ್ನ ಪ್ರೀತಿನ ಅರ್ಥ ಮಾಡ್ಕೋ ದೀಪಿಕಾ. ಫೀಲ್ ನಲ್ಲಿ ಬರ್ಬೇಕು. ದೀಪಿಕಾ 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 4 ವರ್ಷದಿಂದ ನೀನು ಪ್ರೀತಿ ಮಾಡ್ತಾ ಇದ್ದೀನಿ, ಅರ್ಥ ಮಾಡ್ಕೋ ದೀಪಿಕಾ. ನಾ ಯಾಕೆ ಕೈ ಮಾಡಿ 2 ಕೈ ಎತ್ತಿದ್ನ? ಒಬ್ಬ ನನ್ನ ಮಕ್ಕಳ ಹತ್ರ ಡಿಸಿಪ್ಲಿನ್ ಇಲ್ಲ. ಅರೇ ಎಲ್ಲೆಲ್ಲಿಂದ ಹಿಡ್ಕೊಂಡ್ಬರ್ತೀರಿ ಅಂತ ಅವ್ರನ್ನ. ಹಾ ಹೇಳು. ದೀಪಿಕಾ 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 ದೀಪಿಕಾ. ಎಕ್ಸ್ಕ್ಯೂಸ್ ಮೀ, ನೀವ್ಯಾರು? ಹೀರೋ ಫ್ರೆಂಡ್ ಸರ್. ಹೀರೋ ಫ್ರೆಂಡ್ ಆದ್ರೆ ಮತ್ತೆ ದೀಪಿಕಾ ನಿನಗೇನೋ ಸಂಬಂಧ? ನೀನ್ಯಾಕೋ ಮಾತಾಡಿದೆ? ಒಬ್ಬೊಬ್ಬ ನನ್ನ ಮಕ್ಕಳು ಎಲ್ಲ ಮುರಿದು ಬಿಡ್ತೀನಿ. ಮೊದ್ಲೇ ಟೈಮ್ ಇಲ್ಲ ನನಗೆ. ಹಾ ಹೇಳು. ದೀಪಿಕಾ 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 ದೀಪಿಕಾ. ಐ ಲೈಕ್ ಇಟ್. ಕೀಪ್ ಇಟ್ ಅಪ್. ಥ್ಯಾಂಕ್ ಯು ಸರ್. ಮುಂದೆ ಯಾವ್ದ್ರಲ್ಲಾದ್ರೂ ನಿನ್ ಚಾನ್ಸ್ ಕೊಡ್ತೀನಿ. ಥ್ಯಾಂಕ್ ಯು ಸರ್. ಲೇ, ನಿನ್ ಡೈಲಾಗ್ ಅವ್ನು ಹೇಳ್ತಾ ಇದ್ದಾನೆ, ನೀನ್ ನಿಂತ್ಕೊಂಡು ಏನೋ ಮಾಡ್ತಾ ಇದೀಯಾ? ದೀಪಿಕಾ 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 ಐ ಲವ್ ಯು ದೀಪಿಕಾ. ದೀಪಿಕಾ 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 ಐ ಲವ್ ಯು ದೀಪಿಕಾ. ದೀಪಿಕಾ ವಾಯ್ಸ್ನಿ ತಗೊಂಡು ಹೆಂಗಿರ್ತೀವ ಮುಂದೆ ನೀನು ಅಂತೀನಿ ನಾನು. ಹೇಳೋ. ದೀಪಿಕಾ 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 ಐ ಲವ್ ಯು. ಶೂಟಿಂಗ್ ಅಂತೂ ಮುಗೀತು. ಪ್ರೇಮ್ ಸರ್, ಶೂಟಿಂಗ್ ಅಂತೂ ಮುಗೀತು. 2 ತಿಂಗಳಾಯ್ತು ನನ್ನ ಹೆಂಡತಿ ಮಕನೇ ನೋಡಿಲ್ಲ. ಮಾವನ್ ಮನೇಲಿ ಬಿಟ್ಟಿದ್ದೀನಿ. ಈಗ ಸೀದಾ ಅಲ್ಲಿಗೆ ಜಂಪ್. ಏ ಮಾನಸ, 1 ಕಪ್ ಟೀ ತೊಂಬಾರೆ. ಅಯ್ಯ ಮಕ ಏನ್ ನೋಡ್ತಿದ್ಯ? ತಂದಿಟ್ಟಿಲ್ವಾ ಕುಡಿಯಲೇ? ಏನೇ ಜಗಣ
ಇವಳು ಮುಸುಡಿಗೆ ಯಾರೂ ವರ ಕೊಟ್ಟಿರ್ಲಿಲ್ಲ. ಅಂತದ್ರಲ್ಲಿ ಇವ್ರಪ್ಪ ಬಂದು ನನ್ನ ಕಾಲಿಟ್ಕೊಂಡು ದಯವಿಟ್ಟು ಮದುವೆ ಆಗಿ ಅಳೆಂದ್ರಿ ಅಂತ ಅಂದಿದ್ದಕ್ಕೆ ನಾನ್ ದೊಡ್ಡ ಮನಸ್ಸು ಮಾಡಿ ಮದುವೆ ಆದ್ರೆ ದೇವ್ರಂತ ಗಂಡ ಮನೆಗೆ ಬಂದ್ರೆ ಇವಳ ಎಕ್ಸ್ಪ್ರೆಷನ್ ಹೆಂಗಿರ್ಬೇಕು? ಎಕ್ಸ್ಪ್ರೆಷನ್ ಹೆಂಗೆ ಅಂದ್ರೆ ನೀವು ಡೈಲಾಗ್ ಹೊಡಿತಾ ಇದ್ರೆ ಅವಾಗ ಗಂಡನ್ ನೋಡ್ತಿತ್ತಾಳೆ ಹಿಂಗೆ. ನೋಡಿ ಸರ್ ಮುಂದೆ ಹೆಂಗಾಗುತ್ತೆ ನೋಡಿ. ದೇವ್ರಂತ ಗಂಡ ಮನೆಗೆ ಬಂದ್ರೆ ಅವನಿಗೆ ಹೆಂಗ್ ನೋಡ್ಕೋಬೇಕು ಅನ್ನೋದು ನಿನಗೆ ಗೊತ್ತಿದ್ದೇನೆ. ಹೆಂಗಿರ್ಬೇಕು ಈ ಸೀನಲ್ಲಿ ನಿನ್ ಪರ್ಫಾರ್ಮೆನ್ಸ್? ನೀನೇನೆ ಮಾಡ್ತಾ ಇದೀಯಾ, ನೀನೇನೆ ಮಾಡ್ತಾ ಇದೀಯಾ. ಮೊನ್ನೆ ಬಂದು 1924ರಿಂದ ಆಕ್ಟ್ ಮಾಡ್ತಿರೋ ಮಹಾನುಭಾವ ತುಕಾಲಿ ಸಂತುಗ್ ನಾಯಿಗೆ ಹೊಡೆದಂಗ್ ಹೊಡೆದಲ್ಲ. ಅವಳನ್ನ 7 ಮಲ್ಲಿಗೆ ತೂಕದ ರಾಜ್ಕುಮಾರಿ ಸಾಕ್ದಂಗ್ ಸಾಕಿದೀನಿ ಕಣೋ. ಈ ಯಾಕೋ ಹಿಂಗ್ ಹೊಡಿತೀಯಾ? ಮಲ್ಲಿಗೆ ಹೊರಳ್ಬೇಕಂತಂದ್ರೆ ಸ್ವಲ್ಪ ಗಾಳಿನೂ ಬೀಳ್ಬೇಕು ಅದ್ರ ಮೇಲೆ. ಹೆಂಗ್ ಮಾಡ್ಬೇಕು ಅಂತ ನಾ ತೋರಿಸ್ತೀನಿ, ಅದನ್ನಾದ್ರೂ ಮಾಡು. ಐ ಲವ್ ಯು ಬ್ರೋ. ಮನಸ್ಸಲ್ಲಿ ಲಡ್ಡು ಹೊಡಿತಾ ಇದೀಯಾ? ಅಲ್ಲ ಕಣ, ಆದ್ರೂ ಜಾಸ್ತಿ ಹೊಡಿತಿರೋದ್ ನೋಡಿ ಕರುಳು ಕಿತ್ಕೊಂಡ್ ಬತ್ತೈತೆ ಕಣ. ಬೆತ್ಕೊಡಿಯೋ. ನಾನ್ ಮಾಡ್ತೀನಿ ಹಂಗ್ ಮಾಡಿ ಪರ್ಫೆಕ್ಟ್ ಆಗಿರ್ಬೇಕು. ಏನ್ ಹೇಳ್ತೀನಿ? ಆಕ್ಷನ್. ಲೇ ಮಾಲಸ, ಒಂದ್ ಲೋಟ ಕಾಫಿ ತಗೊಂಬರೆ. ನಾನು ಲೇ ಮಾನಸ ಕಾಫಿ ತೊಂಬ ಅಂತ ಹಿಂಗಂದಿದ್ನ. ಪ್ರೀತಿಯಲ್ಲಿ ಅನುರಾಗ ಎಲ್ಲಿ ಎಲ್ಲೇ ಎಲ್ಲೇ ಎಲ್ಲೇ? ಈಗ ಏನ್ ಎಲಿವೇಶನ್ ತಾನೆ? ಮುಚ್ಕೊ ಒಳಿಕ್ ಹೋಗಿ ನಾನು ಮಾಡ್ತೀನಿ. ಆಕ್ಷನ್. ಲೇ ಮಾನಸ, ಕಾಫಿ ತಗೊಂಬರು ಚಿನ್ನ. ಅಯ್ಯಯ್ಯೋ, ನೀವಂಗ್ ನೋಡ್ಬೇಡಿಪ್ಪ, ನನ್ಗೆ ನಾಚಿಕೆ ಆಗತ್ತೆ. ನೀವಂಗ್ ನೋಡ್ಬೇಡ್ರಿ. ಇದು ಕಣೆ ಆಕ್ಟಿಂಗು. ನೀನೇನೆ ಮಾಡಿ. ಆಕ್ಷನ್. ಕಾಫಿ ತೊಂಬಾರೆ ಮಾನಸ. ಕಾಫಿ ತಗೊಳ್ರಿ. ಚೀ, ನೀವ್ ಹಂಗ್ ನೋಡ್ಬಿಡಿಪ್ಪ, ನಂಗೆ ನಾಚಿಕೆ ಆಗುತ್ತೆ. ಇದು ಪರ್ಫಾರ್ಮೆನ್ಸ್. ನೀನೇನೆ ಮಾಡಿದೆ. ಹೋಗ ಅಡಿಗೆ ಮಾಡೋದು. ಅದನ್ನಾದ್ರೂ ಕರೆಕ್ಟ್ ಮಾಡ್ತಿಲ್ಲ, ಯಾರಿಗೆ ಗೊತ್ತಂತ. ಬಾಗು ತೆಗಿಬೇರಿ ಚಾನ್. ಓ ಅಳಿಯದ್ರು ಇವಾಗ ಬಂದ್ರ? ಲೇ ಮಾವ, ಹೇಳಿದ್ರೆ ಪಾಪ ಫೈಲ್ಸ್ ಪ್ರಾಬ್ಲಮ್ ಇರ್ಬೇಕು. ನಾನು ಯಾರು? ಅಳಿಯದ್ರು. ಮತ್ತೆ ಅಳಿಯ ಆದವನು 2 ತಿಂಗಳಾದ್ಮೇಲೆ ಕಷ್ಟಪಟ್ಟು ಹಗಲು ರಾತ್ರಿ ಶೂಟಿಂಗ್ ಮುಗಿಸ್ಕೊಂಡು ಬಂದ್ರೆ ಮಾವನ ಆದವನು ಹೆಂಗ್ ವಿಚಾರಿಸ್ಬೇಕು? ಹೆಂಗ್ ವಿಚಾರಿಸ್ಬೇಕು ಗೊತ್ತಿಲ್ಲಲ್ಲ? ನಾ ತೋರಿಸ್ತೀನಿ. ಆಕ್ಷನ್. ಚೆನ್ನಾಗಿದ್ದಿಲ್ಲ ಮತ್ತೆ ಶೂಟಿಂಗ್ ಎಲ್ಲ ಚೆನ್ನಾಗಾಯ್ತಾ? ಇದು ಮಧ್ಯಾಹ್ನ ಊಟಕ್ಕೆ ಚಿಕನ್ ಬಿರಿಯಾನಿ ಮಾಡಿಸ್ಲಾ, ಮಟನ್ ಬಿರಿಯಾನಿ ಮಾಡಿಸ್ಲಾ? ಇದು ಪರ್ಫಾರ್ಮೆನ್ಸ್ ಅಂತಂದ್ರೆ ನೀನೇನು ಮಾಡಿದೆ? ನೀನೇನು ಮಾಡ್ತೀನಿ ಹೇಳಿದ್ರೆ ಮಾಡ್ತೀನಿ. ಮಾಡು ಮಾಡು. ಆಕ್ಷನ್. ಓ ಅಳಿಯಂದ್ರೆ ಇವಾಗ ಬಂದ್ರ? ನಿಮ್ಗೆ ಊಟಕ್ಕೆ ಕಂಟಿನ್ಯೂಟಿಯಲ್ಲಿ ಕಂಟಿನ್ಯೂಟಿಯಲ್ಲಿ ನೀನು ಏನ್ ತಂದಿದ್ದೆ ಬರ್ಬೇಕಾದ್ರೆ? ಇದು ನಿನ್ ಪ್ರಾಪರ್ಟಿ ಬಾಯ್ ತಂದು ಕೊಡ್ತಾನೇನು? ಆಕ್ಷನ್. ಓ ಅಳಿಯದ್ರೆ ಇವಾಗ ಬಂದ್ರ? ಚಿಕನ್ ಬಿರಿಯಾನಿ ಮಾಡಿಸ್ಲಾ, ಮಟನ್ ಬಿರಿಯಾನಿ ಮಾಡಿಸ್ಲಾ?
ಫಸ್ಟ್ನೇದು ನೀ ತಿನ್ನು, ಎರಡನೇದು ನನಗೆ ಕೊಡು ಮಾವ. ಈಗ ಬಂದೆ. ಯಾವಾಗ ಬಂದ್ರಿ? ಒಳ್ಳೆ ಜಾಲಿ ಅಲ್ಲ. ನಾನು ಇಲ್ಲಿ ಮಾತಾಡೋ ನೀವೇನ್ ತೆಗಿ ಪೇಪರ್ ಓದಿ ತೆಗೆದು ಬಿಸಾಕಿ. ನೀವು ಜಾಕೆಟ್ ತಗೊಂಡ್ ಬರಕ್ ಹೇಳಿದ್ನಲ್ಲ, ತಗೊಂಡ್ ಬಂದ್ರಾ? ಬಾಚಿನ ಇಲ್ಲಿ. ನಾನು ಯಾರು? ನಿಮಗೆಂತ ಮರವಿನ ಕಾಯಿಲೆ ಬಾ? ನೀವು ನಮ್ಮ ಅಕ್ಕನಿಗೆ ಬಾಳು ಕೊಟ್ಟ ಭಗವಂತ. ಭಗವಂತ ತಾನು? ಭಗವಂತನ ಹೆಗಲ ಮೇಲೆ ಕೈ ಹಾಕ್ತೀಯ? ಅಲ್ಲ ಅಲ್ಲ, ಭಗವಂತ ನಿನಗೆ ಜಾಕೆಟ್ ತಂದು ಕೊಡ್ಬೇಕೇನೋ? ಎಲ್ಲೋ ಪರ್ಫೆಕ್ಷನ್, ಎಲ್ಲೋ ಪರ್ಫೆಕ್ಟ್. ಅಯ್ಯೋ ನಾನು ಕೊಡಿ, ಹೆಂಗ್ ತೋರಿಸ್ಬೇಕು? ನಾ ತೋರಿಸ್ಬೇಕು. ಆಕ್ಷನ್. ಅಯ್ಯೋ ಬಾಬಾ ಬಂದಿದ್ದಾರೆ. ನಮ್ಮ ಅಕ್ಕನ ಸಿಂಧೂರ, ನಮ್ಮ ಅಕ್ಕನ ಭಾಗ್ಯ. ಅಯ್ಯೋ ಬಾಬಾ ಬಾಬಾ ಯಾವಾಗ ಬಂದ ಬಾಬಾ? ಈಗ ಬಂದ್ರ? ದೀಪಾವಳಿಗೆ ನಿಮಗೆ ಹೊಸ ಬಟ್ಟೆ ತಂದಿದ್ದೀನಿ, ಹೋಗ್ಬೇಕಾದ್ರೆ ತಗೊಂಡು ಹೋಗಿ ಬಾಬಾ. ನಮ್ಮ ಅಕ್ಕನ ಬಾಳ ದೇವ್ರು ಬಾಬಾ ನೀವು. ಇದು ಪರ್ಫೆಕ್ಷನ್. ಎಲ್ಲೋ ಮಾಡಿ ತೋರ್ಸು. ಹಲೋ, ಏನು ನಮ್ ಫಿಲ್ಮ್ ಫ್ಲಾಪ? 100 ಕೋಟಿ ಹೋಗೇನಾ? ಬಾವಾ ಬಾಬಾ ಎಂತಾಯ್ತು ಸಾವಿಯನ್ಗೆ ಹಡಬ್ಬಿಗೆ? ರೀ ಹೋಗ್ಬಿಟ್ರಾ? ಸಡನ್ ಆಗಿ ಅಳಿಯ ಸತ್ರೆ ಹೆಂಗ್ ರಿಯಾಕ್ಷನ್ ಕೊಡ್ತೀರಿ ಅಂತ ಟೆಸ್ಟ್ ಮಾಡಿದೆ. ದೇವ್ರಂತ ಗಂಡ ಸತ್ತಿದಾನಂದ್ರೆ ಈ ಸೀನಲ್ಲಿ ನಿನ್ ಪರ್ಫಾರ್ಮೆನ್ಸ್ ಯಾವ ರೇಂಜಿಗೆ ಇರಬೇಕು? ಕಲ್ಪನಾ ಅವ್ರನ್ನ ಮೀರಿಸ್ಬೇಕು ನೀನು. ನೀನೇನೆ ಮಾಡಿದೆ. ನಾನು ಹೇಳ ಅಲ್ಲ ಬಾರೆ ನೋಡ್ಕೊಳೆ ಹೆಂಗ್ ಮಾಡ್ಬೇಕಂತ ನಾ ತೋರಿಸ್ತೀನಿ, ನೋಡ್ಕೊಳೆ. ಆಕ್ಷನ್. ಅಯ್ಯೋ ದೇವಾ, ಏನು ಅಂದ್ರೆ ಇಷ್ಟು ಜಲ್ದಿ ನೀವು ನನ್ ಬಿಟ್ಟು ಹೋಗ್ಬಾರ್ದಾಗಿತ್ತು ಅಂದ್ರೆ. ಅಯ್ಯೋ ನಿಮಗೋಸ್ಕರ ಚಿಕನ್ ಬಿರಿಯಾನಿ ಮಾಡಿದ್ನಲ್ಲ, ಈಗ ಅದನ್ನೇನು ತುಕಾಲಿ ಸಂತೂಕ್ ತಿನ್ನಿಸ್ಲಾ? ಅಯ್ಯೋ ಮಾಡ್ಬೇಕೀಗ. ಕರೆಕ್ಟ್ ಮಾಡಿ, ವೇರಿಯೇಷನ್ ಬರ್ಲಿಲ್ಲ, ಇನ್ನೂ 4 ಸ್ಟಿಕ್ ತರಿಸ್ತೀನಿ ನಾನು. ಆಕ್ಷನ್. ಏನು ಅಂದ್ರೆ ಅಯ್ಯೋ ಹೋಗ್ಬಿಟ್ರೇನ್ರಿ? ಹೋದ್ರೇನ್ರಿ? ನೀವಿಲ್ದೆ ನಾನು ಹೆಂಗ್ರಿ ಇರ್ಲಿ ಹೇಳ್ರಿ? ಎದ್ದೇಳ್ರಿ, ನೀವಿಲ್ದೆ ನನಗೆ ಬರ್ತಕ್ ಆಗ್ತಿಲ್ಲ ರೀ. ಅಯ್ಯೋ ಹಿಂಗೆಲ್ಲ ಹೊಡೆದಲ್ರಿ ನನ್ಗೆ. ಈಗ ಯಾರೀ ನನ್ ಹೊಡಿಯೋರು ರೀ? ಹಿಂಗ್ ಹೊಡಿ ಬನ್ರಿ, ಒಂದೇ ಒಂದ್ಸತಿ ಸ್ಟಿಕ್ ತಗೊಂಡು ಹಿಂಗ್ ಹೊಡಿರಿ ರೀ. ಎದ್ದೇಳ್ರಿ. ಅಯ್ಯೋ ರೀ, ನೀವಿಲ್ದೆ ನಾನು ಬದುಕಲ್ಲ ರೀ, ಸತ್ತೋಗ್ತೀನಿ ರೀ. ಸಕ್ಕತ್ತಾಗಿ ಮಾಡಿದ್ಲು ನನ್ನ ಮಗಳು. ಅವಳೇನೋ ಸಖತ್ತಾಗಿ ಮಾಡಿದ್ಲು, ನೀನ್ ಇಲ್ಲಿ ನಿಂತು ಏನೋ ಮಾಡ್ತಿದ್ದೆ. ನಿಂದು ಹೋಗ್ಲಿ ಆ ನಸುಗುನಿ ನನ್ನ ಮಗ ಎಲ್ಲೋದ? ಅಯ್ಯೋ ಬಾವಾ, ಇನ್ನು ನಮ್ಮ ಅಕ್ಕನಿಗೆ ಯಾರು ಗತಿ ಬಾವಾ? ನಿನಗೋಸ್ಕರ ನನ್ನ ಲಿವರು, ಕಿಡ್ನಿ, ಬೋಟಿ, ಕಲ್ಲಿದ್ದು ಎಲ್ಲ ಕೊಟ್ಬಿಡ್ತೀನಿ ಬಾವ. ಬದುಕಿ ಬಾ ಬಾವಾ. ಆಕ್ಟಿಂಗ್ ಮಾಡು ಅಂದ್ರೆ ಓವರ್ ಆಕ್ಟಿಂಗ್ ಮಾಡ್ತಾ ಇದ್ದ. ನಾನೇನಾಗ ಸತ್ಯ? ಹಾರ್ಟ್ ಅಟ್ಯಾಕ್ ಆಗಿ ಮತ್ ನಾನು ನಿನ್ನ ಕಿಡ್ನಿ ಲಿವರ್ ತಗೊಂಡೇನು ಉಪ್ಪಿನಕಾಯಿ ನೆಕ್ಕೊಂಡು ತಿನ್ಬೇಕಾದ. ಪರ್ಫೆಕ್ಟ್ ಆಗಿರ್ಬೇಕು.
ಸೂಪರ್. ಐ ಥಿಂಕ್ ಮೆಂಟರ್ ಅಂಡ್ ರೈಟರ್ ವೇದಿಕೆಗೆ ಬರಲೇಬೇಕು ಪ್ಲೀಸ್. ಜಡ್ಜಸ್ ಏನ್ ಹೇಳ್ತಾರೆ ಅಂತ ಕೇಳೋಣ. ಮೊದಲು ಲವ್ಲಿ ಸ್ಟಾರ್ ಹತ್ರ ನೋಡೋಣ. ಇದನ್ನ ಹೇಳೋದು ಅರ್ಧವ ಪರ್ಫಾರ್ಮೆನ್ಸ್ ಅಂದ್ಬಿಟ್ಟು. ಸೂಪರ್ ಸೂಪರ್ ಸೂಪರ್. ಇಡೀ ಒಂದು ಶೋ ಏನಿತ್ತು ಅದನ್ನ ಪೂರ್ತಿ ನಿನ್ನ ಹೆಗಲ್ ಮೇಲೆ ತಗೊಂಡು ಒಂದು ಜವಾಬ್ದಾರಿ ಅಂತ ತಗೊಂಡು ಅಷ್ಟು ಚೆನ್ನಾಗಿ ನಿಭಾಯಿಸ್ತೀನಿ ನೀನು. ಎಕ್ಸ್ಟ್ರಾಡಿನರಿ ಪರ್ಫಾರ್ಮೆನ್ಸ್. ಆಮೇಲೆ ನಿನ್ನ ಡೈಲಾಗ್ ಹೇಳೋದಲ್ಲದೆ ಅವ್ರ ಜೊತೆಲಿ ಕೋಆರ್ಡಿನೇಷನ್ ಮಾಡಿಕೊಂಡು ಅದನ್ನ ಕರೆಕ್ಷನ್ ಮಾಡಿಕೊಂಡು ಪ್ಲಸ್ ನಮ್ಮನ್ನ ನೋಡ್ಕೊಂಡು ಡೈಲಾಗ್ ಹೇಳ್ಕೊಂಡು ಎಂಟೈರ್ ಸ್ಟೇಜ್ನ ಕವರ್ ಮಾಡಿಕೊಂಡು ಹೆಂಗಪ್ಪ ನಿನ್ನ ಮೆಮೊರಿ ಪವರ್ ಇಷ್ಟೊಂದು ಎಕ್ಸ್ಟ್ರಾಡಿನರಿ ಸಕ್ಕತ್ತಾಗಿತ್ತು. ತುಂಬಾ ಚೆನ್ನಾಗಿತ್ತು. ಒಬ್ಬೊಬ್ರು ಪಾತ್ರನೂ ಎಲ್ಲ ಪರ್ಫಾರ್ಮೆನ್ಸ್ ಮಾಡಿದ್ದು ಎಂಟೈರ್ ವೇದಿಕೆ ನಾವು ಯಾರು ಅಂತ ಮರೆತು ಕುಳಿತು ನಿಮ್ಮನ್ನ ನೋಡ್ತಾ ಇದೀವಿ. ಅಷ್ಟು ಚೆನ್ನಾಗಿ ಎಂಗೇಜ್ ಮಾಡಿದೆ ನೀನು. ಈ ಸತ್ ಮೇಲೂ ನೀನು ಆಕ್ಷನ್ ಕಟ್ ಹೇಳ್ತಿಯಲ್ಲ ಅದು ತುಂಬಾ ಚೆನ್ನಾಗಿ ಇಷ್ಟ ಆಯ್ತು ನಮ್ಗೆ. ಅಂಡ್ ವಿಜಯ್ ನಿಮ್ದ ಸ್ಕಿಟ್ ಇದು ನೀವು ಯಾವಾಗೂ ಮಾಡಿದ್ರೆ ಇಬ್ರು ಕಾಂಬಿನೇಷನ್ ತುಂಬಾ ಚೆನ್ನಾಗಿ ಮಾಡಿದ್ರೆ ಸ್ಕಿಟ್ ಸಖತ್ ಖುಷಿ ಆಯ್ತು. ಪಕ್ಕ ಪೈಸಾ ವಸೂಲ್ ಒಂದು ಪರ್ಫಾರ್ಮೆನ್ಸ್ ಇದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ತುಂಬಾ ಚೆನ್ನಾಗಿ ಮಾಡಿದ್ವಿ. ರಕ್ಷಿತಾಂಬೆ ಅಂತೂ ಆಲ್ರೆಡಿ ಡಿಸಿಷನ್ ಕೊಟ್ಟೇ ಬಿಟ್ರು ಗೋಲ್ಡನ್ ಬಜಾರ್ ಅಂದ್ಬಿಟ್ಟು ಅಂತ. ನಾನ್ ಜಗೇಟ್ ಸರ್ ಕೇಳ್ಬಿಟ್ಟು ಕೊಡೋದು ಅವ್ರು ಯಾವಾಗ ಲಾಸ್ಟ್ ಅಲ್ಲಿ ನನಗೆ ಹೇಳ್ತಾರೆ. ಬಟ್ ನನಗೆ ಇದು ಎಷ್ಟು ಇಷ್ಟ ಆಯ್ತು ಅಂದ್ರೆ ಫಸ್ಟ್ ಆಫ್ ಆಲ್ ರೈಟಿಂಗ್ ಅಂಡ್ ಮೆಂಟರ್ಶಿಪ್ ವಾಸ್ ಅಮೇಝಿಂಗ್. ವೆರಿ ವೆರಿ ಗುಡ್ ಜಾಬ್. ರವಿ ಏನ್ ಚೆನ್ನಾಗಿ ಎಕ್ಸ್ಪ್ರೆಷನ್ ಕೊಟ್ಟ ಇವತ್ತು. ಅವ್ನು ಲಾಸ್ಟ್ ಅಲ್ಲ ಡೈಲಾಗ್ ಹೇಳುವಾಗ ಅವ್ನು ಸುಮ್ಮನೆ ಹಿಂಗೇ ನಿಂತ್ಕೊಂಡಿರ್ತಾರೆ. ಈ ರಿಯಲಿ ಕ್ರಿಯೇಟೆಡ್ ಲಾಫ್ಟರ್. ರವಿ ಐ ಆಮ್ ವೆರಿ ಪ್ರೌಡ್ ಆಫ್ ಯು ಕಣೋ. ದೀಕ್ಷಿತ್ ಎಕ್ಸ್ಟ್ರೀಮ್ಲಿ ಗುಡ್ ಯು ಪರ್ಫಾರ್ಮ್. ಮನಸ ಚೆನ್ನಾಗಿ ಮಾಡಿದೆ ನೀನು. ಐ ರಿಯಲಿ ಲೈಕ್ ಟು. ಅಂಡ್ ರಾಧೇಶ ಮೈ ಗಾಡ್ ಬಾಡಿ ಲ್ಯಾಂಗ್ವೇಜ್ ಏನ್ ಚೆನ್ನಾಗಿತ್ತು ರಾಧೇಶ ನಿಂದು. ಬಟ್ ಹರೀಶ ಇದೆಲ್ಲ ಫುಲ್ ಮ್ಯಾನೇಜ್ ಮಾಡಿರಲಿಲ್ಲ ಅಂದಿದ್ರೆ ಈ ಮಟ್ಟದವರೆಗೂ ಬರ್ತಿದ್ದ. ಹರೀಶ ವಾಸ್ ಅಮೇಝಿಂಗ್. ಈ ಆಕ್ಟ್ ನನಗೆ ತುಂಬಾ ಇಷ್ಟ ಆಯ್ತು. ಇಟ್ ವಾಸ್ ಅ ವೆರಿ ವೆರಿ ಗುಡ್ ಜಾಬ್. ಗ್ರೇಟ್ ಜಾಬ್ ಗೈಸ್. ಜಗಣ ನನಗೆ ಅವನು ಹರೀಶ ಆಕ್ಟ್ ಮಾಡ್ತಾ ಇದ್ರೆ ನಮ್ಮ 80ನೇ ಇಸ್ವಿ ಡೈರೆಕ್ಟರ್ಗಳೆಲ್ಲ ಜ್ಞಾಪಕ ಬರ್ತಾ ಇದ್ದಾರೆ. ಅಂದ್ರೆ ಎಲ್ಲ ಫುಲ್ ಮ್ಯೂಸಿಕ್ ಬಿಲ್ಟಪ್ ಸೆಟ್ಗೆ ಹೋಗೋದು, ಹೋಗಿದ ತಕ್ಷಣ ಡೈರೆಕ್ಟರ್ ಚೇರು, ಅವ್ರು ಕುಂತಿದ ತಕ್ಷಣ ಏಂಜಲ್ ನುಂಗೋದು, ಆಮೇಲೆ ಅವ್ರ ನಿಧಾನಕ್ಕೆ ತಲೆ ಎತ್ತಿಂಗ್ ನೋಡೋರಿಗೆ ಮೆಟ್ರಿಸ್ಕೊಂಡು ಫುಲ್ಲು ಜೀವ ಹೋಗೋದು, ಪ್ರಾಣ ಹೋಗೋದು, ಆ ಥರ ಒಂದು ತುಂಬಾ ದೊಡ್ಡ ಭಯದ ವಾತಾವರಣ. ನಾವೆಲ್ಲ ಹೆಂಗಿರ್ತಾ ಇದೀವಿ ಅಂದ್ರೆ ಅವರು ಕೆರ ತಗೊಂಡು ಹೊಡೆದ್ರು, ಕಪಾಳಕ್ಕೆ ಹೊಡೆದ್ರು, ಹಿಂಗೆ ತಲೆ ಬುಗಿಸ್ಕೊಂಡು ನಿಂತಿರ್ತಿದ್ವಿ. ಭಯ ನಮ್ಗೆ. ಅವರು ಬೆಳಗ್ಗೆ ಸೆಟ್ಟಿಗೆ ಬಂದಿದ್ದ ತಕ್ಷಣ ಹಿಂಗೆ ಫುಲ್ಲು ಹೊಗೆ ಬರ್ತಾ ಇರೋದು ಮಖದೆಲ್ಲ. ಏನು ದೇವರ್ಸಿಗಳು ತಂದು ಡೈಲಾಗ್ ಕೂಡ ಅವನಿಗೆ ಇಷ್ಟರಲ್ಲಿ ಜ್ಞಾಪಿಸ್ಕೋಬೇಕೆಲ್ಲ. ಏನೇನು ಹೇಳ್ದ, ಏನೇನು ಬಿಟ್ಟ, ನಿಂದೇನು ನಂದೇನು ಅಂತ ನಾವು ಕಿತ್ತಾಡೋದಲ್ಲ ಆರ್ಟಿಸ್ಟ್ಗಳು ಪಕ್ಕದಲ್ಲಿ. ಗುರು ನೀನು ಹೇಳ್ಗುರು, ನೀನು ಕ್ಯೂ ಕೊಡುಗುರು ಅಂದೆ. ನಾನು ಹೇಳ್ದಲ್ಲಪ್ಪ ಅಂತ ಅವನನ್ನೋದು ಇವನನ್ನೋದು ಒಬ್ರಿಗೂ ಅರ್ಥ ಆಗ್ತಾ ಇರಲಿಲ್ಲ. ಇಷ್ಟೆಲ್ಲ ತಯಾರಾಗಿ ಡವಾ 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 ಎದೆ ಹೊಡ್ಕೊತಾ ಇರೋದು. ಅಂದಿದ ತಕ್ಷಣ ಅವನು ಎಲ್ಲ ಮರ್ತೋಗಿ ಹತ್ರ ಬಂದು ಇವನು ಹೆಂಗ್ ಹೊಡಿತಾರೆ, ಹೆಂಗ ಪಠಾರನ್ ಕಪಾಳ ಕೊಡ್ದು. ರಿಯಲಿ ಯಾರು ನಿಮ್ಮ ಅಪ್ಪ ಕೊಡ್ತಾನ, ನಾಯಿ ಸಾಯಿಸ್ಬಿಡ್ತೀನಿ. ತಪ್ಪಾಯ್ಸ ಹೋಗಿ ನೀರು ಕೊಡೋ ಸ್ವಲ್ಪ. ಸೊ ನೀನೊಬ್ಬ ಡೈರೆಕ್ಟರ್ ಆಗಿ ಫಂಟಾಸ್ಟಿಕ್ ಆಗ ಪ್ರತಿ ಸೀಸನಲ್ಲೂ ಒಬ್ಬ ನಿನ್ ತರ ಕಿಲಾಡಿ ಹುಟ್ಟುತ್ತಾನೇ ಇರಬೇಕು. ಇಲ್ಲಾಂದ್ರೆ ಯಾರೋ ಒಬ್ಬನೇ ಒಬ್ಬ ಛತ್ರಿ ಹಿಡಿಯೋ ನಾನು ಒಬ್ಬನೇ ಅನ್ಕೊಂಡ್ಬಿಡ್ತಾನೆ. ಹಂಗಲ್ಲ, ಅವ್ರ ಅಪ್ಪ ನೀನಾಗಿದ್ಯಾ, ಅವ್ರ ತಾತ ನೀನಾಗಿದ್ಯಾ. ನನಗೆ ಬಹಳ ಹೆಮ್ಮೆ ಆಯ್ತು. ಇನ್ನು ಪಾಪ ಆಕೆ ಸ್ವಂತ ಎಂಡ್ರು ಟ್ರೈ ಮಾಡಿ ಇವತ್ತು ಸ್ವಲ್ಪ ಪರ್ಫೆಕ್ಟ್ ಆಗಿ ಬಂದು. ಬಟ್ ಅವಳದೊಂದು ಬ್ಯೂಟಿ ನಂಗೆ ತುಂಬಾ ಖುಷಿ ಏನು ಅಂದ್ರೆ ಸ್ಟೇಜ್ ಅಲ್ಲಿ ಆಕ್ಟ್ ಮಾಡ್ತಿರ್ತಾಳೆ, ಮಧ್ಯ ಗಂಡನ ಆ ಸೀನಲ್ಲಿ ಅದೇನೋ ಡೈಲಾಗ್ ಮಾಡ್ತದ್ದು ಗಂಡನ್ ನೋಡ್ತಾಳೆ. ಅವಳು ಮುಗ್ಧತೆ ಇದೆ, ಇನ್ನು ಮುಗ್ಧತೆ. ನಿಜವಾಗ್ಲೂ ಚೆನ್ನಾಗಿ ಮಾಡಿದೆ ನೀನು, ಫಸ್ಟ್ ಕ್ಲಾಸ್ ಆಗಿ ಮಾಡಿದೆ ನೀನು. ವಂಡರ್ಫುಲ್ ಅಮ್ಮ. ಇನ್ನು ಈ ಟೀಮಲ್ಲಿ ಇವ್ರು ಇವತ್ತು ತುಂಬಾ ಚೂಟಿ ಆಗಿದೆ ಕಣ. ನೀವಿಬ್ರು ಅಷ್ಟೇ ತುಂಬಾ ಚೂಟಿ ಆಗಿದ್ರಿ. ತುಂಬಾ ಇಷ್ಟ ಆಯ್ತು. ಒಟ್ಟಿನಲ್ಲಿ ನನಗೂ ಇಷ್ಟ ಆಯ್ತು, ಎಲ್ಲರಿಗೂ ಇಷ್ಟ ಆಯ್ತು. ಈ ನಾಡಿನ ಜನತೆಗೂ ಈ ಶೋ ತುಂಬಾ ಇಷ್ಟ ಆಗುತ್ತೆ. ವಿಭಿನ್ನ ವಿಷಯಗಳ ಮೂಲಕ ವಾರ ವಾರ ನಮ್ಮನ್ನೆಲ್ಲ ರಂಜಿಸ್ತಾ ಇರುವಂತ ನಮ್ಮ ವೇದಿಕೆಯ ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ ಈ ವಾರ ಯಾವ ವಿಷಯದ ಮೂಲಕ ನಮ್ಮನ್ನೆಲ್ಲ ನಕ್ಕು ನಲಿಸ್ತಾರೆ ಅಂತ ನೋಡುವಂತ ಸಮಯ. ಸೊ ಲೆಟ್ಸ್ ವೆಲ್ಕಮ್ ರಾಯಚೂರಿನ ಹಾಟ್ ಹುಡುಗ ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ ರಾಘವೇಂದ್ರ ಆಚಾರ್ಯ. ನಮಸ್ತೆ, ಆರಾಮಿದ್ದೀರಿ ಎಲ್ಲರೂ?
ಖುಷಿ ಆಯ್ತು ಎಲ್ಲ ನೋಡಿ. ಮೊನ್ನೆ ರಜಾ ದೀಪಾವಳಿ ಎಲ್ಲ ಹಿಂದೆ ಬಂದಿತ್ತಲ್ರಿ, ಊರಿಗೆ ಹೋಗಿದ್ವಿ ನಾವು. ಊರಿಗೆ ಹೋದಾಗ ಇವರೆಲ್ಲ ಸುಳ್ಳು ಹೇಳ್ಬಿಟ್ಟಿದ್ರು ಟಿವಿ ಅವರು, ಅಭಿಮಾನಿಗಳು ಭಾಳ ಸಿಗ್ತಾರೆ ನಿಮ್ಗೆ ಅಲ್ಲಿ, ನಿಮ್ ಲೈಫೇ ಚೇಂಜ್ ಆಗ್ಬಿಡ್ತದ ಅಂತಂದು. ಭಾಳ ಮಂದಿ ಗುರ್ತು ಹಿಡಿತಾರ ಅಂತ. ಗುರ್ತು ಹಿಡಿದ್ರಿ, ಆದ್ರೆ ನಮ್ಮನ್ನ ಗುರ್ತು ಹಿಡಿಯೋದೇ ಬೇರೆ ಅಂತ ಗೊತ್ತಾಯ್ತು ನಂಗೆ. ಈಗ ಸಿನಿಮಾ ನಟರಿಗಿರೋ ಅಭಿಮಾನಿಗಳಿಗೂ ಬೇರೆಯವ್ರು ಈ ಸ್ಟ್ಯಾಂಡಪ್ ಕಾಮಿಡಿಯನ್ಸ್ ನಮಗೆ ಅಭಿಮಾನಿಗಳು ಅಂತ ಹೇಳ್ಕೊಳ್ಳೋರ್ಗು ಭಾಳ ಫರ್ಕ್ ಅದ. ಹೌದಾ? ಸಿನಿಮಾ ನಟರಿಗೆ ಒಂದು ಅಂತರ ಮೇಂಟೈನ್ ಮಾಡ್ತಾರೆ. ಅವ್ರಿದ್ದಲ್ಲಿ ಇವ್ರು ಓಡೋಗ್ತಾರೆ, ಅಣ್ಣ ಅಂತ ಕರೀತಾರೆ, ನಮಗೆ ತಮ್ಮ ಅಂತಾವ. ನಾವಿದ್ದಲ್ಲೋ ಅವರೇ ಕರೀತಾರೆ, ಅಲ್ಲಿ ಕೂತಲ್ಲ ಕರೀತಾರೆ, ಇಲ್ಲಿ ಬಾ ಇಲ್ಲಿ ತಮ್ಮ ಬಾ ಇಲ್ಲಿ ಬಾ. ನಾವು ಹೋಗಿ ಆತನ ಹತ್ರ ಹೋದ, ಒಬ್ಬ ಹತ್ರ ಹೋಗಿ ಕೇಳಿದೆ, ಇಲ್ಲಿ ಕೂತ್ಕೊಂಡಿದ್ದೆ ಕಟ್ಟಿ ಮೇಲೆ ಕೂತ್ಕೊಂಡು, ಇಲ್ಲಿ ಬಾ ತಮ್ಮ. ಹೋದೆ, ಏನು ಈ ಸ್ಟ್ಯಾಂಡಿಂಗ್ ಕಾಮಿಡಿ ನೀನು ಮಾಡ? ಹೌದ್ರಿ ಅಂದೆ. ಎದಕ್ಕೆ ಮಾಡ್ತೀನಿ ಸ್ಟ್ಯಾಂಡಪ್ ಕಾಮಿಡಿ ಅಂದ್ರೆ? ಅದು ನಗಸ್ಲಕ್ ಮಾಡ್ತೀನಿ, ಒಳಗೆ ಏನೋ ಇರ್ತದ ಅದಕ್ಕೆ ಮಾಡ್ತೀವಿ. ಹೇಳ್ಯಾರಲ್ಲ, ನೋಗಿವು ಭಾಳ ಇದ್ದವನು ಭಾಳ ದುಃಖ ಇರ್ತದ, ತ್ರಾಸ ಇರ್ತಾರ ಅಂಥವ್ರು ಜೋಕ್ ಮಾಡ್ತಿರ್ತಾರಲ್ಲ, ಹೇಳಿ ಇರ್ಲಿ ಪರವಾಗಿಲ್ಲ ಹೇಳೋದು. ನಂದೆ ಇದ್ದವ್ರ ಮರ್ತು ಬಿಟ್ಟಿನಿ ಎಲ್ಲ ಅವನ್ನ ಅಂತಂದು. ಅವಂದ ಹಿಂಗಂದ್ರೆ ಹೇಳಿದೆ, ಸ್ವಲ್ಪ ಏನೋ ಒಂದು ಇರ್ತಾವಲ್ಲ ಕಷ್ಟ ಏನೋ. ರೈಲ್ವೆ ಸ್ಟೇಷನ್ ಮಲಗಿಲ್ಲ ನೀನು? ರೈಲ್ವೆ ಸ್ಟೇಷನ್ ಮಲಗಿಲ್ಲ? ಮಲಗಿನ್ರಿ, ಅದನ್ನ ಹೇಳು, ವರ್ಕ್ ಆಗ್ತದಂತ. ಶಾರುಖ್ ಖಾನ್ ಗೌರಿ ಖಾನ್ ಹುಡ್ಕೊಂಡ್ ರೈಲ್ವೆ ಸ್ಟೇಷನ್ ಮಲಗಿದ್ದ ಅಂತ್ರೆ. ಬಾಬಾ. ಆದ್ರೆ ಶಾರುಖ್ ಖಾನ್ ಇನ್ನೊಂದು ವಿಷಯ ಹೇಳಿಲ್ಲ. ಆದ್ರೆ ರೈಲ್ವೆ ಸ್ಟೇಷನ್ ಮಲಗಕ್ಕಿಂತ ಒಂದು ವಾರ ಮೊದಲು 1 ವಾರ 3 ಸ್ಟಾರ್ ಹೋಟ್ಲ್ ಇದ್ನಂತವ. ರೊಕ್ಕೆಲ್ಲ ಖಾಲಿ ಆಗ್ಯಾವ, ಅದಕ್ಕೆ ರೈಲ್ವೆ ಸ್ಟೇಷನ್ ಬಂದ ಒಂದೇ ದಿವಸಕ್ಕೆ. ಇವತ್ತೊಂದು ಸ್ಕಿಟ್ ಮಾಡಿದ್ರು ನಮ್ಮ ತಂಡದವರು, ಕುಡುಕಿಯರು. ಚಲೋ ಅನಿಸ್ತು. ಈ ಕುಡಿತದ ಬಗ್ಗೆ ನನಗೊಂದು ಅನ್ಸಿದ್ದೇನಂತಂದ್ರೆ, ಮಜಾ ಅದ. ನಾವು ಊರಾಗಿದ್ವಲ್ರಿ, ಊರೊಳಗ ಯಾರಾದ್ರೂ ಕುಡಿತಾರಂದ್ರೆ ಮರ್ಯಾದೆ ಇರ್ತಿರ್ಲಿಲ್ಲ. ಬೆಂಗಳೂರಿಗೆ ಬಂದ್ಮೇಲೆ ಗೊತ್ತಾಯ್ತು, ಇಲ್ಲಿ ಕುಡಿದಿಲ್ಲ ಅಂದ್ರೆ ಮರ್ಯಾದೆ ಕೊಡೋದಿಲ್ಲ ಅವನು. ಬೆಂಗಳೂರಿಗೆ ಬಂದ್ಮೇಲೆ ಹೆಂಗಂತಂದ್ರೆ ನಾವು ಹೇಳಿದಲ್ಲ, ಬೆಂಗಳೂರಾಗ ಫುಲ್ ಡಿಫ್ರೆಂಟ್. ನನ್ನ ಫ್ರೆಂಡ್ ಒಬ್ಬನಿದ್ದಾನ, ಅವನು ಭಾಳ ಅವನು ಹೆಂಗಂದ್ರೆ ಎಷ್ಟು ಹೆಲ್ತ್ ಕಾನ್ಶಿಯಸ್ ಇದಾನಂದ್ರೆ, ಚಾ ಅಂಗಡಿಗೆಲ್ಲ ಹೋಗ್ತೀವಲ್ಲ, ಚಾ ಅಂಗಡಿಗೆ ಹೋದ್ರೆ ಆ ಪ್ಲಾಸ್ಟಿಕ್ ಕಪ್ಪಾಗಿ ಚಾ ಕುಡಿಯಲ್ರಿ ಅವನು, ಯಾಕಂದ್ರೆ ಕ್ಯಾನ್ಸರ್ ಬರ್ತದಂತ. ಸೊ ಅದಕ್ಕೆ ಕಾಜಿನ ಗ್ಲಾಸಾಗ ಹಾಕೊಂಡು ಚಾ ಕುಡಿದು ಸಿಗರೇಟ್ ಸೇತ್ತ ನಮಗೆ. ಪೊಲೀಸರ ಪರಿಸ್ಥಿತಿ ನೋಡಿದ್ರೆ ಬೇಸರ ಆಗ್ತದೆ. ಕೋವಿಡ್ ಟೈಮಾಗ ಆಫೀಸಿಂದ ವಾಪಸ್ ಬರ್ಲಿಕತ್ತಿದ್ದೆ, ಈ ಗಾಡಿ ನಿಂದ್ರಿ ಸರ್, ಕೋವಿಡ್ ಅಲ್ಲ ಅದ್ರ ಹಿಂದ ಒಬ್ಬನ್ ಫುಲ್ ಕುಡಿದ್ಬಿಟ್ಟನು. ಕುಡಿದ್ರೆ ಇವನ್ ಪೊಲೀಸ್ ಹೋಗಿ ಬ್ರೆಥಲೈಸರ್ ಹಿಡ್ಕೊಂಡೋದ. ಫಸ್ಟ್ ಅದನ್ನ ಹಿಡ್ಕೊಂಡೋಗಿ ಅವ್ನು ಮಾರಿ ಮುಂದೆ ಹಿಡಿಲಿಲ್ಲ. ಫಸ್ಟ್ ಕುಡ್ಕೋ ಗೊತ್ತಿಲ್ಲ, ಅವ್ನು ಹಿಡ್ದಾನ ಅನ್ಕೊಂಡನು. ಅವ್ನು ಹೋಗಿ ಏನ್ ನಿನ್ ಹೆಸರು ಅಂತ ಅವ್ನ ಮುಂದೆ ಕಿವಿ ಇಟ್ರಿ, ಅವ್ನು ಕುಡ್ಕ ಸೀದಾ ಅವ್ನ ಕಿವಿ ಹತ್ರ ಬಂದು ಅಂತಂದು. ನಮ್ಗೆ ಅದಕ್ಕೆ ಕುಡ್ತಾ ಅಂತಂದ್ರೆ ಇಂಥವಕ್ಕೆ ಭಯ ರೀ. ಇಲ್ಲ ಈಗ ಏನಂದ್ರೆ ಕುಡ್ತದ್ದು ಈಗೆಲ್ಲ ಫುಲ್ ಫ್ಯಾಷನ್ ಸರಿ. ಪಬ್ಗಳಿಗೆ ಹೋಗ್ರಿ, ಎಲ್ಲ ಕಡೆ ಇತ್ತೀಚೆಗೆ ಜಗಳಗಳು ಆಗತ್ತಾವ. ಪಬ್ಬಾಗ ಕನ್ನಡ ಹಾಡು ಪ್ಲೇ ಮಾಡಲ್ಲ ಅಂತ, ಪಬ್ಬಾಗ ಕನ್ನಡ ಹಾಡು ಪ್ಲೇ ಮಾಡದೆ ನೀವು ಕನ್ನಡಕ್ಕೆ ಅವಮಾನ ಮಾಡ್ತಿದ್ದೀರಿ ಅಂತ. ಅಲ್ಲಿ ಹೋಗಿ ಆ ಹಾಡು ಕೇಳಿದ್ಮೇಲೆ ಅಲ್ಲಿ ಇದ್ದವ್ರನ್ನೆಲ್ಲ ನೋಡಿದ್ಮೇಲೆ ನನಗೆ ಅನಿಸ್ತು, ಕನ್ನಡ ಹಾಡು ಪ್ಲೇ ಮಾಡಿ ಕನ್ನಡಕ್ಕೆ ಅವಮಾನ ಮಾಡ್ತಿದ್ದೀರಪ್ಪ ನೀವು ಅಲ್ಲಿ ಪಬ್ಬಾಗ ಅಂತ. ಮಜಾ ಇರ್ತಾವ. ರ್ಯಾಪ್ ಸಾಂಗ್ ಎಲ್ಲ ಕೇಳಿರಲಿಲ್ಲ, ಆ ಹಾಡೇ ಬೇರೆ ಇರ್ತಾವ ಪಬ್ಬೊಳಗ. ನಿಮ್ಮಂಥವ್ರಿಗೆಲ್ಲ ಬರಲಿ ಚಿಕನ್ ಗುನ್ಯ ರೋಗ ಅದೇ ಟೈಮಲ್ಲಿ ಊರಲ್ಲೆಲ್ಲ ಇರಲಿ, ಹಾಸ್ಪಿಟಲ್ಗೆ ಬೀಗ ಮಂದಿ ಕುಣಿತಿರ್ತಾವ, ದಕ್ಕ ಎಲ್ಲ ನೋಡಿದ್ವಿ. ಈಗ ದೆವ್ವಗಳನ್ನೊಂದು ನನಗೆ ಏನು ಅನ್ಸೋದಂತಂದ್ರೆ, ಕಾಲ ಇಷ್ಟು ಬದಲಾಗ್ಲಿಕ್ಕತ್ತದ, ಭಾರತ ದೇಶ ಎಷ್ಟು ಮುಂದೆ ಬರ್ತದ, ಎಲ್ಲರೂ ಅಪ್ಡೇಟ್ ಆಗ್ಲಿಕ್ಕತ್ತಾರ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಹೌದು, ಆಟೋಮೇಷನ್ ಮಾತಾಡ್ಲಕತ್ತೀವಿ. ಆದ್ರೆ ಭಾರತೀಯ ದೆವ್ವಗಳಲ್ಲಿ ಮಾತ್ರ ಏನು ಬದಲಾವಣೆ ಆಗೇ ಇಲ್ಲ. 50-60 ವರ್ಷದ ಹಿಂದೆ ಹೆಂಗಿದ್ವು ಈಗೂ ಹಂಗೆ ಇದಾವೆ ದೆವ್ವಗಳು. ಎಲ್ಲಿರ್ತಾವ ಹೇಳ್ರಿ ದೆವ್ವಗಳು? ಹುಣಸಿ ಮರದಾಗ, ಸ್ಮಶಾನದಾಗ, ಇಲ್ಲ ಯಾವುದೋ ಆ ಕಡೆ ಕಾಡು, ಮಲೆನಾಡಿನ ಕಾಡೊಳಗೆ ಹಳೆಯ ಭೂತ ಬಂಗ್ಲೆ ಒಳಗೆ ಇರ್ತಾವ. ನಾನು ಹೇಳೋದು ಅಲ್ಲ, ಫಸ್ಟ್ ಆಫ್ ಆಲ್ ಅಲ್ಲಿ ಏನು ವಾಟರ್ ಫೆಸಿಲಿಟಿ ಅದನ್ನ, ಎಲೆಕ್ಟ್ರಿಸಿಟಿ ಅದನ್ನ, ಟಾಯ್ಲೆಟ್ ಸರಿಯಾಗಿ ವರ್ಕ್ ಆಗ್ತದ. ಹೌದಾ? ಬಂದ್ರೆ ಆರಾಮ್ ಬೆಂಗಳೂರು ಅಂತಲ್ಲಿ ಬರ್ಬೇಕಪ್ಪ. ಬೆಂಗಳೂರೊಳಗೆ 1-1.5 ಕೋಟಿ ಅಪಾರ್ಟ್ಮೆಂಟ್ ಖಾಲಿ ಬಿದ್ದಾವ, ವೆಲ್ ಫರ್ನಿಶ್ಡ್ ಸರ್, ವಿತ್ ಸ್ವಿಮ್ಮಿಂಗ್ ಪೂಲ್. ಹೌದಾ? ಇಂಡೋರ್ ಸ್ಟೇಡಿಯಂ ಇರೋಂಥದ್ದು ಬಂದವ. ಇಲ್ಲಿ ಬಂದು ಆರಾಮಾಗಿರ್ಬೋದಪ್ಪ ಅವು ದೆವ್ವಗಳು. ಆರಾಮ್ ದೇಶ ಸುತ್ತಾಡ್ರಿ, ಇಷ್ಟು ಸುತ್ತಾಡಕ್ ಬಿಟ್ಟಿಲ್ಲ. ಹೌದಾ? ದೇಶ ಸುತ್ತು ಕೋಶ ಓದಂತಂದು ಹಿರಿಯರು ಹೇಳ್ಯಾರ. ನಿಮ್ಗೇನು ರೈಲು TC ಅಂತೂ ಬಂದು ಹಿಡಿಯೋದಿಲ್ಲ, ಟ್ರೈನ್ ಟಿಕೆಟ್ ಅಂತಂದು ಇಡೀ ದೇಶ ಸುತ್ತಾಡ್ಬೋದು. ಇಲ್ಲ ಪ್ರಪಂಚ ಪರ್ಯಟನೆ ಮಾಡ್ರಿ, ಬೇರೆ ದೇಶಕ್ಕೆ ಹೋಗ್ರಿ. ರಾಜಕಾರಣಿಗಳು ಹೋಗ್ತಿರ್ತಾರಲ್ಲ, ಅವ್ರ ಪ್ಲೇನಾಗ ಹತ್ತಿ ಬಿಡೋದಪ್ಪ ಒಳಗೆ. ಏನಂದ್ರೆ ಮತ್ತೆ ಅವ್ರು ಟಾಯ್ಲೆಟಾಗಿ ನೊಂದ ಜೀವ ನೋಯಿಸಬೇಡ ಅಂತ ಬಿಡಿಸಬಾರ್ದಷ್ಟೇ ಹೋಗಿ. ಮಜಾ ಏನಂತಂದ್ರೆ, ಈ ದೆವ್ವಗಳಿದ್ದಾವಲ್ರಿ, ಫಾರಿನ್ ಅವ್ರಿಗೆ ಬರಲ್ಲ ನೋಡ್ರಿ. ಫಾರಿನ್ ಹೆಣ್ಮಗಳು ಯಾರು ಹಿಂಗೆ ಕೂದ್ಲು ಹಿಂಗೆ ಮಾಡೋದು ನೋಡಿಲ್ಲ? ಯಾವ ಸಾಫ್ಟ್ವೇರ್ ಹುಡುಗಿನ ಹಿಂಗೆ ತಲೆ ಕೂದಲು ಇದು ಮಾಡಿ ಎಲ್ಲ ಮಾಡಿ ನೋಡ್ರಿ, ಮಾಡೋದಿಲ್ಲ. ಎದಕ್ಕೆ? ಊರಾಗೆ ಹಳ್ಳಿ ಊರುಗಳ ಮಾಡ್ತಾರೆ. ಆ ಕಡೆ ಎದಕ್ಕಂತಂದ್ರೆ ಅಲ್ಲಿ ಸ್ವಲ್ಪ ಏನಂದ್ರೆ ದೆವ್ವಕ್ಕೆ ಸ್ವಲ್ಪ ಕತ್ಲ ಬೇಕ್ರಿ, ಕತ್ಲಿರ್ಬೇಕು. ಹೌದಾ? ಒಂದೊಂದು ಅಂಜು ಪುಕ್ಲ ದೆವ್ವ ಇರ್ತಾವ, ಇಂಟ್ರೋವರ್ಟ್ ದೆವ್ವ ಇರ್ತಾವ. ನಾ ಹೇಳೋದು, ಇವನು ಅಂಜು ಪುಕ್ಲೆ ದೆವ್ವ ಆದ್ರೆ ಅವ್ನ ಸಮಸ್ಯೆ ಹೆಂಗಂತಂದು, ಅವ್ನು ದೆವ್ವ ನೋಡೇ ಹಂಚ್ಕೋತಾನ ಅವ್ನು ಮತ್ತೆ ದೆವ್ವ ಅದೇ ಅಂತ. ಅವಕ್ಕೆಲ್ಲ ವರ್ಕ್ ಫ್ರಮ್ ಹೋಮ್ ಇಲ್ಲಾಂದ್ರೆ ಇನ್ನ ಏನ್ ಮಾಡ್ಬೋದ್ರಿ? ಇಲ್ಲಿ ಬರ್ಬೋದು, ಇಲ್ಲೇನು ಖಾಲಿ ಇರ್ತದ. ಅಲ್ಲಿ ಕಾಮಿಡಿ ಕಿಲಾಡಿಗಳ ಸೆಟ್ ಎಷ್ಟು ದೊಡ್ಡದ. ಹೌದಾ? ನೀವು ಆಡಿಷನ್ ಮಾಡ್ಬೇಕಾಗಿಲ್ಲ, ಏನಿಲ್ಲ. ಇವ್ರಲ್ಲಿ ಕೂತ್ಕೊಂಡ್ರೆ ಜಡ್ಜಸ್ ಅಲ್ಲಿ ಕ್ಯಾರವನ್ ಖಾಲಿ ಅವಪ್ಪ.
ಇಲ್ಲ ಇಲ್ಲೇ ಬಂದು ರಾತ್ರಿ ಅವ್ರು ಎದ್ದು ಹೋದ್ಮೇಲೆ ಹೆಂಗಿದ್ರು ಇಲ್ಲಿ ಜಡ್ಜ್ ಸೀಟ್ಗಳವ ಅವರೇ ಬಂದು ಪರ್ಫಾರ್ಮೆನ್ಸ್ ಮಾಡ್ಕೋಬಹುದು. ಶರಣಯ್ಯ ಅಂತೂ ಇಲ್ಲೇ ಇದ್ದೇ ಇರ್ತಾರ ಅವ್ರು. ಆ ಶರಣಯ್ಯ ನೋಡಿ ಇದು ಯಾವ್ದೋ ದೊಡ್ಡ ದೇವಲೆ ಅಂತಂದು ಹೋಗೋದೇ ಇಲ್ಲ ಮನುಷ್ಯ. ಶರಣಯ್ಯ ಅವ್ರು ಚಲೋ ಕಲ್ಸ್ಕೊಡ್ತಾರೆ. ಇವರೆಲ್ಲ ಹೇಳ್ತಾರೆ ಒಳ್ಳೆ ಇದು ಅಂತಂದು ಡ್ರಾಮಾಟಾಗ್ ಅವ್ರಿಗೆಲ್ಲ ಶರಣಯ್ಯ ಕಲ್ಸ್ಕೊಡ್ತಾರೆ. ಬಟ್ ಮಜಾ ಏನಂದ್ರೆ ನನಗೆ ಅನ್ಸೋದು ಹಿಂದಿನ ಕಾಲದಾಗಿನ ದೆವ್ವಗಳಿಗೆ ಈಗಿನ ಡಿಫ್ರೆನ್ಸ್ ಏನಂದ್ರಿ, ಹಿಂದಿನ ಕಾಲದ ದೆವ್ವಗಳಿದ್ವಲ್ರಿ, ದೆವ್ವ ಬಂತು ಥಿಯೇಟರ್ ಅಂತಲೇ ದೆವ್ವ ಬರ್ತದ್ಲೆ ಅಂತಂದು. ಈಗಿನ ಕಾಲದಾಗ ಹುಡುಗರಲ್ಲೇ ಬರುವತ್ತಲ್ಲ ಎಷ್ಟೊತ್ತಾದ ದೆವ್ವ ಅಂತಂದು. ಮಜಾ ಅನ್ಸೋದಂತಂದ್ರೆ ಒಂದ್ ದೆವ್ವ ಅದ್ರಿ. ಅದು ಯಾವ್ದು ಬಹಳಷ್ಟು ದೆವ್ವಗಳು ಪ್ರತಿ ಊರಾಗ ಒಂದೊಂದು ದೆವ್ವ ಇರ್ತಾವ್ರಿ. ಅದು ಕೊಳ್ಳಿ ದೆವ್ವ ಅಂತದ. ಇನ್ನೊಂದದ ಪಾಪ ಬಹಳ ಸಂಭಾವಿತ ದೆವ್ವ ಯಾವ್ದಂದ್ರೆ ನಾಳೆ ಬಾ ದೆವ್ವ. ಎಷ್ಟು ಸಂಭಾವಿತ ಅದ ನೋಡ್ರಿ ಅದು. ನಾಳೆ ಬಾ ಅಂದ್ರೆ ಪಾಪ ಮತ್ತೆ ಡಿಸ್ಟರ್ಬ್ ಮಾಡ್ಬಾರ್ದು ಅಂತ ಹೋಗ್ಬಿಡ್ತದ ಅಂತದ್ದು. ನಾಳೆ ಬಾ ದೆವ್ವ. ನಮ್ಮೂರಾಗ ಒಬ್ಬ ಬರ್ದಿದ್ದ ನಾಳೆ ಬಾ ಅಂತಂದು. ಎದಕ್ಕಂದ್ರಲ್ಲಿ ನಾಳೆ ಬಾ ಅಂತ ಬರೆದ್ರೆ ಅದು ಇವತ್ತು ನೋಡಿ ನಾಳೆ ಬಂದ್ಬಿಡ್ತದ ಅಂತಂದು. ಅದಕ್ಕೆ ನನ್ನ ದೋಸ್ತ ಒಬ್ಬ ಬರ್ದಿದ್ದ ಮನೆ ಮುಂದೆ ಏನಂತ, ನಾಳೆ ಬಾ ಅಲ್ಲ ತಿಂಡಿದ್ರಿ ಇವತ್ತೇ ಬಾ ಅಂತಂದು. ಸೊ ಇಲ್ಲಿಗೆ ನನ್ನ ಸೆಟ್ ಮುಗಿಯಿತು. ಥ್ಯಾಂಕ್ ಯು ಸೋ ಮಚ್. ನಮ್ಮ ರಾಘವೇಂದ್ರ ಅವರು ಪ್ರತಿ ಸಲ ಏನಾದ್ರು ಒಂದು ಟಾಪಿಕ್ ತರ್ತಾ ಇರ್ತಾರೆ. ಸೂಪರ್ ಫಂಟಾಸ್ಟಿಕ್ ಫ್ಯಾಬುಲಸ್. ನಮ್ಮ ಜಡ್ಜಸ್ ಏನ್ ಹೇಳ್ತಾರೆ ಅಂತ ನೋಡೋಣ. ಲವ್ಲಿ ಸ್ಟಾರ್ ಆಚಾರ್ಯರೇ ನಮಸ್ತೆ. ನಿಮ್ ಬಗ್ಗೆ ಬಹಳ ಖುಷಿ ಅನ್ಸೋದು ಎದಕ್ಕಪ್ಪ ಅಂದ್ರೆ ನಮಗ ಈ ತಂಗಾಳಿ ಬೀಸೋದು ಬೇರೆ, ಈ ತಂಗಾಳಿ ಜೊತೆಗ ಈ ಡ್ರಿಸ್ಲಿಂಗ್ ಬರ್ತತ್ ನೋಡ್ರಿ ಅಂತ ಕಾಮಿಡಿ ನಿಮ್ದು. ಮನಸ್ಸಿಗೆ ಬಹಳ ಮುದ ಕೊಡ್ತದೆ. ಸೊ ಬಹಳ ಖುಷಿ ಆಯ್ತು. ಅದ್ರಾಗ ನೀ ದೆವ್ಗಳ ಬಗ್ಗೆ ಮಾತಾಡಿದ್ದು, ದೆವ್ಗಳ ಬಗ್ಗೆ ಇಷ್ಟು ಚಂದ ಮಾತಾಡಿದ್ದು ಮೋಸ್ಟ್ಲಿ ನನ್ನ ಲೈಫ್ನಾಗ ಮೊದಲನೇ ಬಾರಿ ನೋಡಿದ ಅನ್ಕೋತೀನಿ ನಾನು. ಅಂಡ್ ಇನ್ನೊಂದು ಕುಡಿತದ ಬಗ್ಗೆ ಹೇಳಿದ್ರಿ, ತುಂಬಾ ಚಂದಾಗಿ ನೀವು ಹೇಳಿದ್ರಿ ಕುಡಿತದ ಬಗ್ಗೆ. ಇವತ್ತೇನಂದ್ರೆ ರೈತರು ಕರೆಯುವಂತ ಒಂದು ಹಾಲಿಗೆ ಒಂದು ಅರ್ಧ ಲೀಟರ್ ಪ್ಯಾಕೆಟ್ ಹಾಲು ತಗೋಬೇಕಂದ್ರೆ 22 ರೂಪಾಯಿ ಅಂದ್ರೆ ನಾವು ಒಂದು 20 ಸರಿ ಮಾತಾಡ್ತೀವಿ. ನಾವು ಈ 2 ರೂಪಾಯಿ ಜಾಸ್ತಿ ಮಾಡ್ಬಿಟ್ರು, 3 ರೂಪಾಯಿ ಜಾಸ್ತಿ ಮಾಡ್ಬಿಟ್ರು, ಹೆಂಗೆ ನಾವು ಹಾಲು ತಗೊಳ್ಳೋದಂತ. ಆದ್ರೆ ನಾವು ಯಾವ ಬ್ರಾಂದಿ ಶಾಪ್ಗೆ ಬಿಯರ್ ಶಾಪ್ಗೆ ಹೋದ್ರೆ 1 ರೂಪಾಯಿ ನಾವು ಬಾರ್ಗೇನ್ ಮಾಡಂಗಿಲ್ಲ. ನಾವು ಇಲ್ಲ ಟಿಪ್ಸ್ ಕೊಟ್ಟು ಬರ್ತೀವಿ. ನಾವು ಇಂಥ ಒಂದು ಇದನ್ನ ಇಷ್ಟೊಂದು ತಮಾಷೆಯಾಗಿ ಫಿಲಾಸಫಿಕಲ್ ಆಗಿ ನೀವು ಹೇಳೋ ಸ್ಟೈಲ್ ಇದೆಲ್ಲ ಬಹುಶಃ ಅದಕ್ಕೆ ನೀವು ಇವತ್ತು ಇಷ್ಟು ದೊಡ್ಡ ವೇದಿಕೆ ಮೇಲೆ ನಿಂತಿದ್ರೆ ನೀವು ಕರ್ನಾಟಕದ ಕಣ್ಮಣಿ ಆಗಿದ್ದೀರಿ. ನಿಮ್ಮ ಭವಿಷ್ಯ ಇನ್ನೂ ಬಂಗಾರವಾಗಲಿ ಅಂತ ನಾವು ಹಾರೈಸ್ತೀವಿ. ಬಹಳಷ್ಟು ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೂಪರ್. ಓಕೆ ರಕ್ಷಿತಾಂಬೆ, ಪ್ರತಿ ವಾರ ದೇ ಶುಡ್ ಬಿ ಸಮಥಿಂಗ್ ಡಿಫ್ರೆಂಟ್ ಅಬೌಟ್ ರಾಘವೇಂದ್ರ ಆಚಾರ್ಯ. ಹೋದ್ವಾರ ಅವ್ರು ಬಂದು ಆಕ್ಟಿಂಗ್ ಮಾಡಿದ್ರು, ತುಂಬಾ ಚೆನ್ನಾಗಿ ಮಾಡಿದ್ರಿ. ನಾನು ಹೋಗ್ಬಿಟ್ಟು ನಿಮ್ಮ ಪ್ರೊಫೈಲ್ ನೋಡಿದೆ. ನಾನು ಈ ವಾರ 2 ವಿಚಾರ ನಂಗೆ ತುಂಬಾ ಇಷ್ಟ ಆಗಿದೆ. ಏನಂದ್ರೆ ಯು ಪ್ಲೇ ಅನ್ ಇನ್ಸ್ಟ್ರೂಮೆಂಟ್ ಅಂಡ್ ಎರಡನೇದು ಐ ಸಾ ಯು ಸಿಂಗಿಂಗ್ ವಾಟ್ ಇಸ್ ದಟ್ ದ ಶಿವತಾಂಡವ ಸ್ತೋತ್ರ. ಶಿವತಾಂಡವ ಸ್ತೋತ್ರ ಇನ್ ಹಿಂದಿ. ಅಂಡ್ ನಂಗೆ ನಿಮ್ಮ ಬಗ್ಗೆ ತುಂಬಾ ಇಷ್ಟ. ದ ಸೌಂಡ್, ದ ವಾಯ್ಸ್, ನಿಮ್ಮ ವಾಯ್ಸ್ ನಿಮ್ ದೊಡ್ಡ ಪ್ಲಸ್ ಪಾಯಿಂಟ್ ರಾಘವೇಂದ್ರ. ತುಂಬಾ ಇಷ್ಟ ಆಯ್ತು. ಥ್ಯಾಂಕ್ ಯು ಫಾರ್ ಪರ್ಫಾರ್ಮಿಂಗ್ ಫಾರ್ ಅಸ್. ಥ್ಯಾಂಕ್ ಯು ಸೊ ಮಚ್. ಸೂಪರ್ ಅಣ್ಣ. ಬಹಳ ಚೆನ್ನಾಗಿ ಒಂದೊಂದೇ ಅಕ್ಷರ ಜೋಡಿಸ್ಕೊಂಡು ಎಲ್ಲರನ್ನು ತಮ್ಮತ್ತ ಸೆಳೆದು ನಗಿಸುವಂತ ಪ್ರಯತ್ನ ಮಾಡ್ತಾರೆ. ಬಟ್ ಒಂದು ಆನೆಸ್ಟ್ ವರ್ಡ್ ಹೇಳಿದ್ರು, ಏನಾದ್ರು ಗ್ರಾಮೀಣ ಭಾಗಕ್ಕೆ ಹೋದ್ರೆ ಸ್ಟ್ಯಾಂಡಿಂಗ್ ಬಾ ಇಲ್ಲಿ ಅಂತ. ಪ್ರತಿಯೊಬ್ಬ ಕಲಾವಿದರ ಮೇಲೆ ತುಂಬಾ ಪ್ರೀತಿ ಇರುತ್ತೆ ಎಲ್ಲರಿಗೂ. ಅವರು ಏನಂದ್ರೆ ಪರದೆಗಳ ಮೇಲೆ ಟಿವಿಗಳಲ್ಲಿ ನೋಡಿ ಇವ್ರು ನಿಜ ಬದುಕಲ್ಲಿ ಹೆಂಗಿರ್ತಾರೆ ಅನ್ನೋದು ಒಂದು ಕುತೂಹಲ ಪ್ರತಿಯೊಬ್ಬರಿಗೂ ಇರುತ್ತೆ. ತಿರ್ಗಾ ಎಲ್ಲೋ ಹೋಗ್ತೀವಿ ಯಾವುದೋ ದೇವಸ್ಥಾನದಲ್ಲಿ ಏನೋ ನಮ್ಮ ಪಾಡು ನಾವು ಧ್ಯಾನ ಮಾಡ್ತಾ ಕೂತಿರ್ತೀವೋ ಅಥವಾ ಆಯ್ತಲ್ಲ ಎಲ್ಲ ಕಡೆ ಪಕಡಿ ಚುಮ್ಮ ಅಂತ ಅನ್ನೋದು ಏನಿಲ್ಲ. ಹೌದು, ಫಿಲಮ್ ಡೈಲಾಗ್ ಹೊಡೆಯೋದು, ಅವನ ಪ್ರಕಾರ ಏನು, ಹೇ ನಾನು ಕಾಮಿಡಿ ಮಾಡಿಬಿಟ್ಟೆ ಅಂತ. ನಿಮ್ಮ ಒಂದು ಕಾಮಿಡಿ ಏನು ಅಂತ ಅಂದ್ರೆ ಯಾವ ಒಂದು ಆಂಗಿಕ ಭಾವ ಇಲ್ಲ, ಓನ್ಲಿ ಸ್ಮೃತಿದಲ್ಲಿ ನೆನಪಿಡುವಂಥದ್ದು ಸಮಯೋಚಿತ ಚಿಂತನೆಗಳು, ಅದನ್ನ ಇಟ್ಕೊಂಡು ಒಂದೊಂದೇ ಅದು ಹಾಸ್ಯ ಲೇಪನ ಕೊಡುವಂಥದ್ದು ತುಂಬಾ ಚೆನ್ನಾಗಿ ಮಾಡಿ. ಥ್ಯಾಂಕ್ ಯು ಸರ್. ಅದ್ಭುತವಾಗಿ. ಥ್ಯಾಂಕ್ ಯು ಸರ್. ಕಳೆದ ಸೀಸನ್ಗಳಲ್ಲಿ ಹಲವಾರು ಹಾರರ್ ಕಥೆಗಳನ್ನ ನಮ್ಮ ವೇದಿಕೆಯಲ್ಲಿ ಆಕ್ಟ್ ಮೂಲಕ ನಮ್ಮ ಸೀನಿಯರ್ ಕಿಲಾಡಿಗಳು ಅಭಿನಯಿಸಿದ್ದಾರೆ. ಹಾಗೆ ನೀವೆಲ್ಲ ಎಂಜಾಯ್ ಕೂಡ ಮಾಡಿದ್ದೀರಾ. ಅದೇ ತರ ಈಗ ನಮ್ಮ ಸೀಸನ್ ಕಿಲಾಡಿಗಳು ಹಾರರ್ ವಿಡಿಯೋ ಮಾಡಬೇಕು ಅಂತ ಒಂದು ಭೂತ್ ಬಂಗ್ಲೆಗೆ ಬಂದಿದ್ದಾರೆ. ಅಲ್ಲಿ ಏನೇನೆಲ್ಲ ಅವಾಂತರಗಳಾಗುತ್ತೆ ಅನ್ನೋದನ್ನ ಆಕ್ಟ್ ಮೂಲಕ ಪರ್ಫಾರ್ಮ್ ಮಾಡಕ್ಕೆ ಬರ್ತಾ ಇದ್ದಾರೆ. ವಿಜಯಪುರದ ನಿಜಾಮುದ್ದೀನ್, ಮೈಸೂರಿನ ರವಿ, ಕುಂದಾಪುರದ ನಾಗರಾಜ್, ರಾಮನಗರದ ಕೃಷ್ಣವೇಣಿ ಹಾಗೂ ಉಡುಪಿಯ ರಾಧೇಶ್. ಪಿಶಾಚಿಯಿಲ್ಲ, ಇದ್ದರು ಇಲ್ಲಿಲ್ಲ, ದೆವ್ವವಿಲ್ಲ, ಕಪಾಲಿಯಿಲ್ಲ, ಇದ್ದರು ಕಾಣಲ್ಲ, ಅಂಜಿಕೆಯೇ ಹೇತಾಳ, ಮಧ್ಯರಾತ್ರಿಯಲ್ಲಿ ಭಯವಾದ್ರೆ ಪದ ಹಾಡು ಸರಿಗಪ್ಪ ಪದ ಹಾಡು. ಕಳ್ಕೊಂಡೆ
ನಾನಿಲ್ಲೇ ಕಳ್ಕೊಂಡೆ. ನಾನಿಲ್ಲೇ ಕಳ್ಕೊಂಡೆ. ಸೇವಿಯರ್ ನಾನೆಲ್ಲ ಕಳ್ಕೊಂಡೆ. ಯಾಕ ಮಾಡ್ತಾ ಇದೀಯಾ? ಅಪ್ಪ ನನಗವನ್ ಬೇಕು, ನನಗವನ್ ಬೇಕು. ನೀನು ಎಷ್ಟೇ ಹಾಡಿದ್ರು, ನೀನು ಎಷ್ಟೇ ಕಣ್ಣೀರು ಹಾಕಿದ್ರು ಅವನ್ ನಿನಗೆ ಸಿಗಲ್ಲಮ್ಮ. ನೀನ್ ಎಷ್ಟೇ ಡ್ಯಾನ್ಸ್ ಮಾಡಿದ್ರು ಅವ್ನು ನಿನಗ್ ಸಿಗಲ್ಲ. ಯಾಕೆ ಸಿಗಲ್ಲ? ಯಾಕೆ ಸಿಗಲ್ಲ? ಯಾಕೆ ಸಿಗಲ್ಲ? ಯಾಕೆಂದ್ರೆ ನಮ್ಮನ್ನ ಮನೆಯಿಂದ ಹೊರಗಡೆ ಹೋಗ್ದಂಗೆ ದಿಕ್ ಬಂಧನ ಹಾಕಿದಾರೆ ಮಗಳೇ. ಅಲ್ಲಿ ಯಾರೋ ಇಬ್ರು ಗಂಡಸರು ಬರ್ತಾ ಇದ್ದಾರೆ. ಅವ್ರನ್ನ ಕೊಂದು ರಕ್ತನ ತಿಂದು ಅವ್ರ ಮಾಂಸನ ಕೊಡ್ದು ಅವರು ಸತ್ತ ಮೇಲೆ ದೆವ್ವ ಆದ್ಮೇಲೆ ನಿನಗೆ ಯಾರು ಇಷ್ಟ ಆಗ್ತಾರೋ ಅವ್ರ ಜೊತೆಲೆ ಮದುವೆ ಮಾಡಿಸ್ತೀವಿ. ಅದು ರಕ್ತನ ಕುಡಿದು ಮಾಂಸನ ತಿಂದು ಅನ್ಬೇಕಾಗಿತ್ತು. ಉಲ್ಟಾ ಅಲ್ಲಿವರೆಗೂ ನಾವು ದೆವ್ವಗಳು ಅಂತ ಅವ್ರಿಗೆ ಗೊತ್ತಾಗಬಾರ್ದು. ತಾಳ್ಮೆಯಿಂದ ಇರೋಣ. ಸರಿ. ಅವ್ರು ಬಂದ ಮೇಲೆ ಬಡದ ಬಾಯಿಗೆ ಹಾಕೊಳ್ಳೋಣ. ಸರಿ, ನಮ್ಮ ಜಾಗಕ್ಕೆ ಹೋಗೋಣ. ಆಕಾಶ ಇಷ್ಟೇ ಯಾಕಿದೆಯೋ, ಈ ಭೂಮಿ ಕಷ್ಟ ಆಗಿದೆಯೋ, ಜೋಳ ಈ ಪ್ರೀತಿ ಬೇಕಿಲ್ಲ, ರಸೀತಿ ಮುಗಿದನ್ನೇ ಹೊಂದಾಣಿ ರಂಗೆ ಆಗ್ತಿದೆ ಮೇಡಮ್. ಮೇಡಮ್ ಭಯ ಆಗ್ತಿದೆ ಮೇಡಮ್. ಮೇಡಮ್ ಮೇಡಮ್ ನಾನೇ ಹೆದರಿದ್ದೀನಿ. ಹೋಗ ಕಡೆ. ಸುಮ್ಮನೆ ಎದುರ್ತಿಯಪ್ಪ. ಬಾಯಿಲಿ ಒಂದು ವಿಷಯ ಹೇಳ್ತಾನೆ ಬಾ ನಿನಗೆ. ನನ್ಗೆ ದೆವ್ವದ ಮನೆಗೆ ಯಾಕೋ ಕರ್ಕೊಂಬಂದೆ? ನಿಜಾಮುದ್ದೀನ್ ಎಕ್ಸ್ಪ್ರೆಸ್. ರಕ್ಷಿತಾ ಮೇಡಮ್ ನೋಡು, ದೆವ್ವದ ಸ್ಕಿಟ್ ಅಂತ ಗೊತ್ತಿದ್ರು ಎಷ್ಟು ಧೈರ್ಯದಿಂದ ಕುಂತು ನೋಡಕತ್ತಾರ. ಸ್ವಲ್ಪ ಹಿಂದೆ ತಿರುಗಿ ನೋಡಿದ್ರೆ ಗೊತ್ತಾಗುತ್ತೆ. ಅಮ್ಮ ಅದು ನಮ್ಮ ರಾಕೇಶನ್ ಕಟ್ಟಿ ಹಾಕ್ದಾಗಿದೆ. ಲೇ ಮಗ, ಎದಕ್ಕೆ ಗೊತ್ತಿಲ್ಲ? ಇವಾಗಿನ ಕಾಲದಾಗ ಯಾರ್ಯಾರೋ ಏನೇನೋ ವಿಡಿಯೋ ಮಾಡ್ಕೊಂಡು ದುಡ್ಡು ಮಾಡಿ ಫೇಮಸ್ ಆಗಕತ್ತಾರ. ಅದಕ್ಕೆ ಈ ದೇವತ್ ಮನೆಗೆ ಒಂದು ಲಾಸ್ಟ್ ವಿಡಿಯೋ ಮಾಡಿ ಸಾಯೋಣ ಅಂತನ. ಹಂಗಲ್ಲೋ ಮರೆ, ನನ್ನ ಫ್ರೆಂಡಿಗೆ ಹೇಳಿ 3 ಜನ ಜೂನಿಯರ್ ಆರ್ಟಿಸ್ಟ್ಗಳಿಗೆ ದೆವ್ವದ ಗೆಟಪ್ ಹಾಕಿ ಈ ಬಂಗ್ಲೆ ಒಳಗೆ ಬಿಟ್ಟಿನಿ. ಅವಕ್ಕ ಹುಚ್ಚನಾಯಿ ಹೊಡೆದು ಫುಲ್ ಟಾರ್ಚರ್ ಕೊಟ್ಟು ಅದನ್ನ ವಿಡಿಯೋ ಮಾಡಿ ಯೂಟ್ಯೂಬಿಗೆ ಅಪ್ಲೋಡ್ ಮಾಡ್ಬಿಟ್ರೆ ಮುಗೀತು. ರಾತ್ರಿ ಫೇಮಸ್ಸು, ಕೈ ತುಂಬಾ ಕಾಸು. ಹೆಂಗೆ ನನ್ನ ಐಡಿಯಾ? ನಾನು ಅನ್ಕೊಂಡೆ ಅದು ಡೂಪ್ಲಿಕೇಟ್ ಅಂತ. ಡೂಪ್ಲಿಕೇಟ್ ದೇವ ಅಂದ್ರೆ ಇಷ್ಟ ಜನ. ಕರೆ ಏನಾರ ಆಗಿರೋ ಸತ್ತ ಹೋಗಿದ್ದ ಅನ್ಸುತ್ತೆ ಮಗ. ಜೂನಿಯರ್ ಆರ್ಟಿಸ್ಟ್ ನೀನ್ ಬಾರಮ್ಮ. ಮಗ ನಿನ್ ಕ್ಯಾಮ್ರಾ ಆನ್ ಮಾಡೋ. ರೆಡಿ 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 ರೆಡಿ. ನನ್ನ ಮಗನೇ, ನಾನಿಲ್ಲಿ ಕ್ಯಾಮರಾ ತಗೊಂಡ್ ಬಂದಿದ್ದೀನಿ ಬ್ಯಾಕ್ ಶೂಟ್ ಮಾಡಕ್ಕ. ಕ್ಯಾಮರಾ ಫೇವ್ರೆಟ್ ಇಲ್ವಾ? ನೀನು ಲೇಡಿನಾ ಲೇಡಿ ಗೆಟಪ್ಪ? ಓ ಲೇಡಿ ಗೆಟಪ್ಪ. ಲೇಡಿ ಗೆಟಪ್ ಅಲ್ಲಿದ್ಯಾ? ಬಾಡಿದು ಹೇರ್ ಎಲ್ಲ ವ್ಯಾಕ್ಸ್ ಮಾಡ್ಬೇಕನ್ನೋ ಕಾಮನ್ ಸೆನ್ಸ್ ಇಲ್ಲೇನೋ ನಿಂಗೆ? ತಗೋ ಈ 2 ರೂಪಾಯಿಲಿ ಬ್ಲೇಡ್ ತಗೊಂಡು ಫುಲ್ ಬಾಡಿ
ಬಂತು ಮಗ. ಹೇರ್ ಸ್ಟೈಲ್ ತುಂಬಾ ಚೆನ್ನಾಗಿದೆಯಲ್ಲ. ಅಲ್ಲ ಮುಖನೇ ಇಲ್ವಲ್ಲೋ. ಮೇಕಪ್ ಯಾಕೆ ಮಾಡ್ಕೊಂಡ್ ಬಂದೆ? ನಾರ್ಮಲ್ ಆಗಿ ನೋಡ್ರೆ ಎದುರ್ತಿದ್ದಲ್ಲೇ DC ಆಫೀಸ್. ನೀನೀಗ ದೆವ್ವ ತರ ಆಕ್ಟಿಂಗ್ ಮಾಡ್ಬೇಕು. ಎಲ್ಲರೂ ನೋಡಿ ಗಡ 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 ನಡ್ಬೇಕು. ಆಕ್ಟಿಂಗ್ ಮಾಡು. ನಾನು ಏನ್ ಮಾಡ್ಬೇಕು? ನೋಡಮ್ಮ, ಇವಾಗ ನಿನ್ನ ಮಗಳು ದೇವನ ಒಬ್ಬ ಮಂತ್ರವಾದಿ ಚಿತ್ರ ಹಿಂಸೆ ಕೊಟ್ಟು ಸಾಯಿಸಿಬಿಟ್ಟಿರ್ತಾನೆ. ಆ ಫ್ರಸ್ಟ್ರೇಷನ್ ಅಲ್ಲಿ ನೀನು ಅಯ್ಯೋ ಮಗಳೇ ಅಂತ ಆಳ್ಬೇಕು. ರೆಡಿನಾ? ಈ ತರ ಪರ್ಫಾರ್ಮೆನ್ಸ್ ಮಾಡಿದ್ರೆ ಓಚರ್ ಕೊಡಲ್ಲ, ಡೈರೆಕ್ಟ್ ನಿಮ್ಮ ಊರಿಗೆ ಬಸ್ ಟಿಕೆಟ್ ಕೊಡ್ತಾರೆ. ಇದಕ್ಕೂ ಸೈಡ್ ವೇ ಕೂತ್ಕೊಂಡು ಇದನ್ನ ಸ್ಟ್ರೈಟ್ ಮಾಡ್ತಾ ಇರು, ಆಮೇಲೆ ಕರಿತೀನಿ. ಪಾಪ ನಮ್ಮ ಚಂದ್ರನ ಅಷ್ಟು ಕಷ್ಟಪಟ್ಟು ಸೆಟ್ ಹಾಕ್ಯಾರ, ಅದನ್ನೆಲ್ಲ ಹೊಡ್ಕೊಂಬರ್ತೀಯ? ಕಾಮನ್ ಸೆನ್ಸ್ ಇಲ್ಲ ನಿನಗೆ. ನೋಡು, ಇವಾಗ ನೀನು ಒಂದು ಲೇಡೀಸ್ ವಾಯ್ಸ್ ಅಲ್ಲಿ ಹಾಡು ಹೇಳ್ಬೇಕು. ಹೇಳಿ ಹೇಳಿ ಹೇಳಿ. ಆರ್ಟಿಸ್ಟ್ ಆಗೋ ಮುಂಚೆ ಬ್ಯಾಂಕಾಕ್ ಅಲ್ಲಿ ಆಯಿಲ್ ಮಸಾಜ್ ಮಾಡ್ತಿದ್ಯಾ? ಮಗ, ಇವ್ರನ್ನ ನನ್ನಿಂದ ಹ್ಯಾಂಡಲ್ ಮಾಡೋಕ್ಕಾಗಲ್ಲ. ನಾನು ಒಂದು ಅರ್ಧ ಗಂಟೆಯಲ್ಲಿ ಬೇರೆ ಕಡೆ ಲೊಕೇಶನ್ ನೋಡ್ಕೊಂಡ್ ಬರ್ತೀನಿ, ನೀನು ಹ್ಯಾಂಡಲ್ ಮಾಡು. ಓಕೆ, ನಾನು ಆಕ್ಟಿಂಗ್ ಕಲಿಸ್ತೀನಿ. ಬನ್ನಿ, ಹತ್ತಿರ ಬನ್ನಿ. ನೀನು ಹಲೋ ಮಗ, ಸಾರಿ ಕಣೋ, ಜೂನಿಯರ್ ಆರ್ಟಿಸ್ಟ್ ನ ಕಳಿಸ್ಲಿಕ್ಕೆ ಆಗ್ಲಿಲ್ಲ ಕಣ. ಜೂನಿಯರ್ ಆರ್ಟಿಸ್ಟ್ ನ ಕಳ್ಸಕ್ ಆಗ್ಲಿಲ್ವಾ? ಇಲ್ಲ ಕಣೋ, ಸರಿಗಮಪ್ಪ ಶೂಟಿಂಗ್ ಇದೆ, ನಾನು ಆಮೇಲೆ ಮಾಡ್ತೀನಿ. ಆಯ್ತಾ? ಬಾಯ್ ಬಾಯ್ ಬಾಯ್. ಹಂಗಾದ್ರೆ ನಮ್ಮ ಮನೇಲಿರೋರು ನಿಜವಾದ ದೆವ್ವಗಳ? ಲೇ ಮಗ, ಬಾರೋ ಇಲ್ಲಿ. ಏನೋ? ಬಾರೋ ಇಲ್ಲಿ, ಒಂದು ವಿಷಯ ಹೇಳ್ತೀನಿ. ಏನೋ ನಿಂದು? ಮಗ, ಇಲ್ಲಿ ಬಂದಿರೋರೆಲ್ಲ ಜೂನಿಯರ್ ಆರ್ಟಿಸ್ಟ್ ಅಲ್ವಂತೆ. ನಂಗೆ ಗೊತ್ತು ದೆವ್ವಗಳಂತ. ಲೇ ಕೇಳೋ ಮಾರಾಯ, ಇವರೆಲ್ಲ ನಿಜವಾದ ದೆವ್ವಗಳು ಕಣೋ. ಇನ್ನೊಂದ್ಸಲ ಹೇಳು. ಇವರೆಲ್ಲ ನಿಜವಾದ ದೆವ್ವಗಳು ಕಣೋ. ನಾವಿನ್ನು ಇಲ್ಲೇ ಇದ್ದೀವಿ. ಹೌದು ಕಣೋ. ಸಂಬಂಧದಲ್ಲಿ ನನ್ಗೆ ಇಡ್ಸ್ತಾ ಇರೋ ಒಂದೇ ಒಂದು ಪದ ಅಕ್ಕ. ಅಕ್ಕ ಅಂದ್ರೆ ತಪ್ಪ ಅಕ್ಕ? ಅಕ್ಕ ಅಕ್ಕ ಊರೊತ್ತು ನನ್ನಿಂದಲೇ ಸುತ್ತಿದ್ದ ನನ್ನ ತಮ್ಮ ಆಸ್ತಿಗೋಸ್ಕರ ನಮ್ಮೂರ್ ಜನನ ಕೊಂದಾಕ್ಬಿಟ್ಟ. ಚಪ್ಪಲ್ 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 ಚಪ್ಪಲ್. ಚಪ್ಪಲಿಗೂ ಅನ್ಸಲ್ಲ ಅಂತ ಲೋಮರ ಐತೆ ಅವ್ವ. ನೀನೇನೋ ಮಾಡ್ತಿದ್ಯಾ? ನಂಗೆ ತಾತ ಹೇಳಿದ್ದಾರೆ ದೆವ್ವ ಮುಂದೆ ಬಂದ್ರೆ ಬೆತ್ತಲಾಗ್ಬೇಕಂತ. ಚಟ್ಟಿ ಬಿಚ್ಚಿ, ಬೇಗ ಬಿಚ್ಚಿಪ್ಪ ಬಿಚ್ಚಿ. ನಂಗೆ ತಾತ ಸುಳ್ಳು ಹೇಳಿದ್ದು. ಐ ಹೇಟ್ ಯು ತಾತ. ನಮಗೆ ಮನುಷ್ಯರ ಮಾಂಸನ ತಿನ್ನದೆ ಬಹಳ ದಿವಸ ಆಯ್ತು. ಹೌದಾ? ಅವ್ರ ಕಿಡ್ನಿನ ಕಟ್ ಮಾಡಿ ಕಿಚಡಿ ಮಾಡೋಣ. ಒಡೆನ ಕಟ್ ಮಾಡಿ ವಡೆ ಮಾಡೋಣ. ಅದೆಲ್ಲ ಇಲ್ಲಿ ನನಗೆ ಅವ್ರ ಜೊತೆ ಮದುವೆ ಮಾಡ್ಸಿಯಪ್ಪ. ಮದುವೆ ಮಾಡ್ಸಿ. ನನಗೆ ಅವ್ನ ತಲೆ ಬೇಕು. ಕಾಲ್ ಬೇಕು.
ನನ್ಗೊಂದ್ ಮದ್ವೆ ಹೊಟ್ಟೆ ಬೇಕು ಅವನ ಜೊತೆ ಮದ್ವೆ ಅವನ ಜೊತೆ ಮದ್ವೆ ಲೇ ಮಜ ಆ ದೆವ್ವಗಳು ಅವ್ರವ್ರೆ ಕಿತ್ತಾಡ್ಕೊಂಡು ಸಾಯಕತ್ತಾರ. ಇದೇ ಗ್ಯಾಪ್ ಒಳಗೆ ಎಸ್ಕೇಪ್ ಆಗ್ಬಿಡ ಬಾ. ಸುಮ್ಮ ಹೊರಗೆ ಹೋಗಿ ಪ್ರೇಮ್ ಸರ್ದು ರಕ್ಷಿತಾ ಮೇಡಮ್ದು ಜಗ್ಗಣ್ಣದು ಇಂಟರ್ವ್ಯೂ ಮಾಡ್ಕೊಂತ ಬದುಕು. ಈ ಸವಾಸ ಎಲ್ಲ ಬೇಡಪ್ಪ, ನಡಿ. ಅಣ್ಣ ಇಲ್ಲಿ ಫೇಡ್ ಔಟ್ ಮಾಡಿ ಲೈಟು. ಅಪ್ಪ ಅವ್ರು ಓಡಾಗ್ಬಿಟ್ರು ನನ್ನಿನ್ ಯಾರು ಮದ್ವೆ ಆಗ್ತಾರೆ ನನ್ನಿನ್ ಯಾರು ಮದ್ವೆ ಆಗ್ತಾರೆ ನನ್ನಿನ್ ಯಾರು ಮದ್ವೆ ಆಗ್ತಾರೆ ಬರ್ಲಿ ಜೋರಾದ ಚಪ್ಪಾಳೆ. ಥ್ಯಾಂಕ್ ಯು ಲವಿಸ್ ಸರ್, ಪ್ಲೀಸ್ ಕುಳಿತುಕೊಳ್ಳಿ. ಬರ್ಲಿ ಜೋರಾದ ಚಪ್ಪಾಳೆ. ಜಗಣ, ಹೇಗಿತ್ತು ಹಾರರ್ ಕಾಮಿಡಿ? ಎಷ್ಟು ಚೆನ್ನಾಗಿ ಒಂದು ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡಿದ್ರು, ದೆವ್ವದ ಮನೆ ತರ. ನೋಡುವಂಥ ಟೈಮಲ್ಲೂ ಅಷ್ಟೇ ಅನ್ನೋ ಥರ ಎಲ್ಲ ಭಾಳ ಚೆನ್ನಾಗಿ ಮಾಡಿದ್ರು. ಭಾಳ ಎದುರುತ್ತೆ ಅಮ್ಮ ಇರೋದ್ರಲ್ಲಿ. ಪಾಪ ಇವರಿಬ್ಬರು ಹುಡುಗರು ಶ್ರಮಪಟ್ಟರು, ಅವ್ರ ಪಾತ್ರಕ್ಕೆ ತುಂಬ ಶ್ರಮಪಟ್ಟರು. ಕ್ಯಾಶುವಲ್ ಆಗಿದ್ರು, ಆಮೇಲೆ ದೆವ್ವ ಅಂತ ಗೊತ್ತಾಯ್ತು, ಅದಕ್ಕೆ ಬೇರೆ ಎಫರ್ಟು, ಬಿಫೋರೇ ಬೇರೆ ಎಫರ್ಟು. ಹಂಗಾಗಿ ಎರಡು ಎಲಿವೇಟೆಡ್ ಫೀಲಲ್ಲಿ ಆ್ಯಕ್ಟ್ ಮಾಡಿ ಚೆನ್ನಾಗಿ ಮಾಡಿದ್ರು ಅವರಿಬ್ರು. ಸುಮುಖ ಚೆನ್ನಾಗಿತ್ತು. ನನ್ನ ಮೊದಲನೇ ಆದ್ಯತೆ ಸೆಟ್ ಲೈಟಿಂಗ್, ಎಸ್. ಎರಡನೇ ಆದ್ಯತೆ ಇವರಿಬ್ಬರಿಗೆ. ದೆವ್ವ ಓಕೆ. ಓಕೆ, ಸೊ ದೇರ್ ಇಟ್ ಈಸ್ ಫ್ಯಾಂಟಾಸ್ಟಿಕ್, ಫ್ಯಾಬುಲಸ್, ಸೂಪರ್. ಸೆಟ್ ವರ್ಕು, ಮ್ಯೂಸಿಕ್ಕು, ಲೈಟಿಂಗು, ನಿಮ್ಮ ಮೇಕಪ್ ಎಲ್ಲ ಪರ್ಫಾರ್ಮೆನ್ಸ್ ಎಲ್ಲ ಚೆನ್ನಾಗಿತ್ತು. ಆಲ್ ದ ಬೆಸ್ಟ್, ಕಂಗ್ರ್ಯಾಚುಲೇಷನ್. ಮ್ಯೂಸಿಕ್ ಪ್ಲೀಸ್. ನಗು ಅನ್ನೋ ಸಂಜೀವಿನಿ ಜೊತೆಲಿದ್ರೆ ಸಾಕು, ಟೆನ್ಷನ್ ನೂರಾರಿರ್ಲಿ, ಅದಕ್ಕೆಲ್ಲ ಗುಡ್ ಬೈ ಅಂತ ಹೇಳ್ತಾ ಇರೋದೇ ನಮ್ಮ ವೇದಿಕೆ ಸಿದ್ಧಾಂತ. ಮತ್ತೆ ನಾಳೆ ಸಂಚಿಕೆ ಸಿಗೋಣ. ಸೊ ಅಲ್ಲಿವರೆಗೂ ನೋಡ್ತಾ ಇರಿ. ಇದು ಏಷ್ಯನ್ ಪೇಂಟ್ಸ್ ಅರ್ಪಿಸುವ ಕಾಮಿಡಿ ಕಿಲಾಡಿಗಳು ಸೀಸನ್ 4. ಸ್ಪೆಷಲ್ ಪಾರ್ಟ್ನರ್ ಝೆಡ್ ಬ್ಲಾಕ್ ಅಗರ್ಬತ್ತಿ, ಜಾಬಾರ್ ವಾಟಿಕಾ ನೀಲಿ ಬೃಂಗ, ಡಿಜಿಟಲ್ ಸ್ಟ್ರೀಮಿಂಗ್ ಪಾರ್ಟ್ನರ್ ZEE5. See you, take care, good night, ಶುಭರಾತ್ರಿ. ಕಾಮಿಡಿ ಕಿಲಾಡಿಗಳು ಸೀಸನ್ 4 ಏಷ್ಯನ್ ಪೇಂಟ್ಸ್ ಏಸ್ಟೇ ಶೈನ್, ಝೆಡ್ ಬ್ಲಾಕ್ 3-in-1 ಪ್ರೀಮಿಯಂ ಅಗರಬತ್ತಿ, ವಾಟಿಕಾ ನೀಲಿ ಬ್ರಿಂಗಾ 21 ಹೇರ್ ಗ್ರೋತ್ ಆಯಿಲ್, ಡಿಜಿಟಲ್ ಸ್ಟ್ರೀಮಿಂಗ್ ಪಾರ್ಟ್ನರ್ ZEE5.